ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಗೇಡನಿಲಯಂ ಶ್ರೀಕೃಷ್ಣಸುದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೈತಿ ಯುಗಾಗಮಾಂತಂ ಆಚಾರ್ಯ ಭಕ್ತಿ ಪರಿಪೂತಮರ್ಘಶೀಲಂ ಗೋಪಾಲದೇಶಮುನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯೇತಿರಾಜ ಪದಾಬ್ಜಭೃಂಗ ಶ್ರೀವಾಸಯೋಗಿ ಗುರುಣಾರ್ಪಿತಭಾರಮೀಶೆ ಭಕ್ತ್ಯಾದಿಪೂರ್ಣವರದಾರಿ ಕೃಪಾತ್ ಚಿಹ್ನಂ ಶ್ರೀನಿವಾಸ ಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣ ಯೋಗೀಂದ್ರ ವರದಾರಿ ಕೃಪಾಶ್ರಯಂ ರಂಗೇಶಪಾದವಿನತಂ ಶ್ರೀನಿವಾಸ ಮುನಿಂ ಭಜೆ. ಶ್ರೀಕೃಷ್ಣ ಬ್ರಹ್ಮತಂತ್ರೋತ್ತಮ ಗುರು ಕರುಣಾವಾಪ್ತ ಚಕ್ರಾಂಕ ಭಾಷ್ಯಂ ವೈರಾಗ್ಯಾಚಾರವಾರ್ಧೌ ವರದ ಪದಮುಖೇ ಲಕ್ಷ್ಮಣೇ ನ್ಯಸ್ತಭಾರಂ ಶ್ರೀವಾಗೀಶಾತ್ತತುರ್ಯಂ ಷಡರ್ಪೇತಿರಾಡ್ ವೇದ ಚೂಡಾರ್ಯಮೂರ್ತಿಂ ನೂತ್ನಂ ಶ್ರೀರಂಗನಾಥಂ ಕಲಿರ್ಪುಮನಘಂ ಬ್ರಹ್ಮತಂತ್ರಂ ಶ್ರಯಾಮಃ. ಶ್ರೀತುರಗವದನ ಪಾದು ಸಂತತ ಪರಿಚರಣ ಮಾತ್ರ ಪರಮಾರ್ಥಃ ಜೇತು ಶ್ರೀಮಾನ್ ಅಭಿನವರಂಗೇಂದ್ರ ಬ್ರಹ್ಮತಂತ್ರ ಪರಕಾಲಃ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ನಿಧತ್ತಾಂ ಸದಾ ಹೃದಿ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋಹತಸ್ತರಿತರಾಣಿ ಧನಾಯ ಮೇನೆ ಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಯತೀಂದ್ರಕೃತಭಾಷ್ಯಾರ್ಥಾಯ ವ್ಯಾಖ್ಯಾನೇನ ದರ್ಶಿತಾಃ ಪರಂ ಸುದರ್ಶನಾರ್ಯಂ ತಂ ವಂದೇ ಕೂರಕುಲಾಧಿಪಂ ವರದಂ ದ್ವಿರದಾತ್ರೀಶಂ ಶ್ರೀನಿಧಿಂ ಕರುಣಾನಿಧಿಂ ಶರಣ್ಯಂ ಶರಣಂ ಯಾಮಿ ಪ್ರಣತಾರ್ತಿಹರಂ ಹರಿಂ ಬಹಿರಂತಸ್ತಮಶ್ಚೇದಿ ಜ್ಯೋತಿರ್ವಂದೇ ಸುದರ್ಶನಂ येनाव्याहत संकल्पं वस्तु लक्ष्मीधरं विदुः सम्यक् न्यायकलापेन महता भारतेन च उपबृंहितवेदाय नमो व्यासाय विष्णवे तस्मै रामानुजार्याय नमः परमयोगिने यश्रुतिस्मृतिसूत्राणाम् अन्तर्ज्वरमशीषमत् वन्देऽहं वरदार्यं तं वत्साविजनभूषणं भाष्यामृतप्रदानाद्यः सञ्जीवयति मामपि प्रपद्ये प्रणवाकारं भाष्यं रङ्गमिवापरं परस्य ब्रह्मणो यत्र शेषित्वं स्फुटमीक्षते कृत्यन्तेषु श्रुतं भाष्ये मतं ध्यातं हृदं भुजे लक्ष्मीपतिं प्रपद्येऽहं दुष्टं श्रीरङ्गधामनि प्रमाणं च प्रमेयं च प्रमातारश्च सात्विकाः जयन्तु क्षपितारिष्टं सह सर्वत्र सर्वदा अविस्तृता सुगम्भीरा रामानुजमुनेर्गिरः दर्शयन्तु प्रसादेन सम्भावकिलं दृढं श्रीरङ्गेशाज्ञालब्धव्याससंज्ञं सुदर्शनं वाचा विजयिनः पुत्रं भाष्यभक्तिरचूचुरत् गुरुभ्योऽर्थश्रुतशब्दैः तत्प्रयुक्तैश्च योजितः सौकर्याय बुभुत्सूनां संकलय्य प्रकाश्यते कृत्स्नं वेत्ति भाष्यार्थं श्रुतां च स्थिते कृतिः आढ्यैकाकणिके वैशानोपेक्ष्या भाष्यवित्तमैः भाष्यं चेद्विवरणोत्सवं यतिर्व्याख्यानवाचां तथा गाम्भीर्यादनवस्थितिर्मितमतिः दूरे जनस्तद्गिरां द्रष्टव्यकतमीश्वरः सैनः प्रत्यक्षरूपो दृशां भाष्यं स च भाष्यकृते स च हरिः सम्यक् प्रसीदन्तु नः. ॐ शन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्. ॐ शान्ति शान्ति शान्तिः. अखिल भुवन जन्मस्ते भंगादिलीले विनतविधभूतव्रातरक्षैकदीक्षे श्रुतिशिरसि विदीप्ते ब्रह्मणि श्रीनिवासे भवतु मम परस्मिन् शनुषि भक्तिरूपा पाराशर्यवच सुधामुपनिषद्दुग्धाब्धिमध्योद्धृतां संसाराग्निविदीपनं विपगत प्राणात्मसञ्जीविनीं पूर्वाचार्य सुरक्षितां बहुमतिव्याघात दूरस्थितां अनीतां निजाक्षरे सुमनसो भूमाप्तिबन्धन्महम्. ಧ್ಯಾನದ ವಿಷಯದ 4 ಸೂತ್ರಗಳನ್ನು ನೋಡಿದ್ವಿ. ಅದರಲ್ಲಿ ಆಸೀನಃ ಸಂಭವಾತ್ ಅನ್ನೋದು ಮೊದಲು, ಕುಳಿತುಕೊಂಡೇ ಮಾಡಬೇಕು ಧ್ಯಾನವನ್ನ ಅಂತ ಹೇಳಿ ಉಪಾಸನೆಯನ್ನ. ಅದರಲ್ಲಿಯೂ ಹಿಂದೆ ಒಂದು
ಆಶ್ರಯವನ್ನು ಇಟ್ಕೊಂಡು ಬೆನ್ನಿಗೆ ಕೂತ್ಕೋಬೇಕು ಅಂತ ಹೇಳಿ, ಮತ್ತೆ ಧ್ಯಾನ ಅಚ್ಚ, ಇದು ಧ್ಯಾನ ರೂಪವಾದ್ದರಿಂದಲೂ ಏಕಾಗ್ರ ಚಿತ್ತತೆ ಕುಳಿತುಕೊಂಡು ಮಾಡಿದ್ರೇನೆ ಸಾಧ್ಯ. ಮತ್ತೆ ಅಚಲತ್ವಂಚ ಅಪೇಕ್ಷ, ಅಲ್ಲಾಡದೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಧ್ಯಾಯತೀವ ಪೃಥ್ವಿ ಮೊದಲಾದ ಶ್ರುತಿಯ ದೃಷ್ಟಾಂತಗಳನ್ನು ತೋರಿಸಿ ಅದರ ಹಾಗೆ ಅಂತ ಹೇಳಿಬಿಟ್ಟು ಭಾಷ್ಯಕಾರರು ತಿಳಿಸ್ತಾರೆ. ಸ್ಮರಂತಿ ಚ, ಅದು ಸ್ಮೃತಿಗಳಲ್ಲಿಯೂ ಹೇಳಲ್ಪಟ್ಟಿದೆ. ಮತ್ತೆ ಯತ್ರ ಏಕಾಗ್ರತ ತತ್ರ ವಿಶೇಷ, ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಏಕಾಗ್ರತೆ ಉಂಟಾಗುತ್ತೋ ಉಪಾಸಕನಿಗೆ ಆ ಕಾಲವನ್ನು ದೇಶವನ್ನು ಆರಿಸಿಕೊಂಡು ಅಲ್ಲಿ ಉಪಾಸನೆಯನ್ನು ಮಾಡಬಹುದು. ಇಲ್ಲಿಯೇ ಇರಬೇಕು ಅಂತ ನಿಯಮವಿಲ್ಲ. ಆದ್ದರಿಂದ ಅದು ಹಾಗೆ ಹೇಳಲ್ಪಟ್ಟಿತು. ಈಗ ಇದಕ್ಕೆ ಮೇಲೆ ಎಷ್ಟು ಕಾಲ ಮಾಡಬೇಕು ಉಪಾಸನೆಯನ್ನ ಅನ್ನುವ ಪ್ರಶ್ನೆಗೆ ಮುಂದಿನ ಅಧಿಕರಣದಲ್ಲಿ ಆಪ್ರಯಾಣಾಧಿಕರಣಂ ಇದರಲ್ಲಿ ಎಷ್ಟು ಕಾಲ ಉಪಾಸನೆ ಮಾಡಬೇಕು ಅನ್ನೋದನ್ನ ತಿಳಿಸ್ತಾರೆ. ಆಪ್ರಯಾಣಾತ್ ತತ್ರಾಪಿ ದೃಷ್ಟಂ, ಆಪ್ರಯಾಣಾತ್ ತತ್ರಾಪಿ ದೃಷ್ಟಂ. ಆಪ್ರಯಾಣಾತ್ ಅಂತ ಹೇಳಿ, ಪ್ರಯಾಣ ಅಂತ ಹೇಳಿದ್ರೆ ಮರಣವಾಗುವವರೆಗೆ ಅಂತ ಅರ್ಥ. ಮರಣವಾಗುವವರೆಗೆ, ಇದು ಎಷ್ಟುವರೆಗೆ ಜೀವಿಸಿರುವನೋ ಅಲ್ಲಿಯವರೆಗೂ ಉಪಾಸನೆಯನ್ನ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳಿ ಅದನ್ನ ಹೇಳ್ತಾರೆ. ಒಂದು ದಿನ ಮಾಡ್ಬೇಕೆ, ಎಷ್ಟು ಕಾಲ ಮಾಡ್ಬೇಕು ಉಪಾಸನೆಯನ್ನ ಅನ್ನುವ ಪ್ರಶ್ನೆ ಇಲ್ಲಿ. ಅದಕ್ಕೆ ಆ ಪ್ರಯಾಣ ಯಾಕೆ ಅಂದ್ರೆ ಸಕೃತ್ಕೃತ ಶಾಸ್ತ್ರಾರ್ಥ ಅಂತ ಪೂರ್ವಮೀಮಾಂಸರ ನ್ಯಾಯ. ಯಾವುದೇ ಕರ್ಮವನ್ನ ಒಂದು ಫಲಕ್ಕೋಸ್ಕರ ಒಂದು ಸಲ ಅನುಷ್ಠಾನ ಮಾಡ್ಬೇಕಷ್ಟೇ. ಒಂದು ಸಲ ಮಾಡಿದ್ರೆ ಅದರ ಕರ್ಮದ ಫಲ ಸಿಕ್ಕಿಬಿಡುತ್ತೆ. ಆ ಫಲಕ್ಕೋಸ್ಕರ ಆ ಕರ್ಮವನ್ನ ಅನೇಕ ಸಲ ಮಾಡ್ಬೇಕಾಗಿಲ್ಲ. ಅದರಿಂದ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ವಿಜೇತ ಅಂದ್ರೆ ಆ ಸ್ವರ್ಗ ಬರುವುದಕ್ಕೆ ಜ್ಯೋತಿಷ್ಠೋಮ ಒಂದ್ ಸತಿ ಮಾಡ್ಬೇಕು. ಇನ್ನೊಂದ್ ಸತಿ ಮಾಡಿದ್ರೆ ಇನ್ನೊಂದು ಫಲ ಬರುತ್ತೆ ಅದೇ ತರ. ಆದರೆ ಆ ಫಲ ಹೇಳಿರುವ ಫಲಕ್ಕೆ ಒಂದು ಸಲಿ ಕರ್ಮಾನುಷ್ಠಾನ, ಅದು ಸಕೃತ್ಕೃತ ಶಾಸ್ತ್ರಾರ್ಥ ಅನ್ನೋದು ನ್ಯಾಯ. ಆ ರೀತಿಯೇ ಉಪಾಸನೆಯು ಹಾಗೆ ತಾನೇ ಇರಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ಅದನ್ನ ವಿಚಾರ ಮಾಡ್ತಾರೆ. ತದಿದಂ ಅಪವರ್ಗ ಸಾಧನಂ ಉಕ್ತ ಲಕ್ಷಣಂ ಉಪಾಸನಂ ಏಕಾಹ ಏವ ಸಂಪಾದ್ಯಂ, ಏಕಾಹೇ ಏವ ಸಂಪಾದ್ಯಂ. ಏಕಾಹ ಅಂದ್ರೆ ಒಂದು ದಿನ ಅಂತ ಅರ್ಥ. ಅಪವರ್ಗ ಸಾಧನಂ ಅಂತ ಹೇಳಿದ್ರು. ಇದು ಸಾಮಾನ್ಯವಾದ ಸಾಧನವಲ್ಲ, ಮೋಕ್ಷಕ್ಕೆ ಸಾಧನವಾದದ್ದು. ಇದು ಮೋಕ್ಷಕ್ಕೆ ಸಾಧನವಾದ್ದರಿಂದ ಎಷ್ಟು ಕಾಲ ಮಾಡ್ಬೇಕಿದನ್ನ ಅನ್ನುವ ಪ್ರಶ್ನೆ ಬರುತ್ತೆ. ಅದಕ್ಕೆ ಒಂದು ದಿನ ಮಾಡ್ಬೇಕೆ. ಏಕಾಹೇ ಏವ ಸಂಪಾದ್ಯಂ ಉತ ಆಪ್ರಯಾಣಾತ್ ಪ್ರತ್ಯಹಂ ಅನುವರ್ತನೀಯಂ ಇತಿ ವಿಷಯೇ. ಆಪ್ರಯಾಣಾತ್ ಬದುಕಿರೋವರೆಗೂ ಪ್ರತಿ ದಿನವೂ ಅನುವರ್ತನೆ ಮಾಡಬೇಕೇ ಅನ್ನುವ ಸಂಶಯ. ವಿಷಯ ಅಂದ್ರೆ ಸಂಶಯ, ಚಿಕ್ಕ ಶ ಇದ್ರೆ ಸಂಶಯ ಅಂತ ಅರ್ಥ. ವಿಷಯ ಅಂದ್ರೆ ಸಬ್ಜೆಕ್ಟು, ವಿಷಯ ಅಂದ್ರೆ ಸಂಶಯ. ಏಕಸ್ಮಿನ್ನೇವ ಅಹನಿ ಶಾಸ್ತ್ರಾರ್ಥಸ್ಯ ಕೃತತ್ವಾತ್. ಒಂದು ದಿನ ಮಾಡಿದ್ರೆ ಸಕೃತ್ಕೃತ ಶಾಸ್ತ್ರಾರ್ಥ ಮುಗಿಯಿತು, ಅಲ್ಲಿಗೆ ಉಪಾಸನೆ. ತಾವತೈವ ಪರಿಸಮಾಪನೀಯಂ, ಅಷ್ಟು ಮಾಡಿದ್ರೆ ಸಾಲದೆ ಅಂತ ಪೂರ್ವ ಪಕ್ಷ. ಇತಿ ಪ್ರಾಪ್ತೆ ಉಚ್ಯತೆ ಆಪ್ರಯಾಣಾತ್ ಇತಿ. ಆಮರಣಾತ್ ಅನುವರ್ತನೀಯಂ ಇತ್ಯರ್ಥ. ಆಮರಣಾತ್ ಅಂತ ಅರ್ಥ. ಆಪ್ರಯಾಣಾತ್ ಅನ್ನೋದಕ್ಕೆ ಆಮರಣಾತ್ ಅಂತ ಅರ್ಥ. ಅದಕ್ಕೆ ರಂಗರಾಮಾನುಜರು ಭಾವಪ್ರಕಾಶಿಕೆಯಲ್ಲಿ ಬೇರೆ ಶ್ರುತಿಗಳಿಂದ ಪ್ರಮಾಣಗಳನ್ನು ತೋರಿಸ್ತಾರೆ. ಆಪ್ರಯಾಣಾತ್ ಅನ್ನೋದಕ್ಕೆ ಹೇಗೆ ಆಮರಣಾತ್ ಅಂತ ಅರ್ಥ. ಪ್ರಾಯಣಾಂತಂ ಅಭಿಧ್ಯಾಯೀತ ಅಂತ ಶ್ರುತಿ ಹೇಳುತ್ತೆ. ಪ್ರಾಯಣಾಂತಂ ಅಭಿಧ್ಯಾಯೀತ, ಅವನು ಬದುಕಿರುವವರೆಗೂ ಅವನು ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಎಲ್ಲ ಪ್ರಮಾಣವಾಗಿ ತೋರಿಸ್ತಾರೆ. ಪ್ರಯಾಣ ಕಾಲೇ ಮನಸ ಅಚಲೇನ, ಪ್ರಯಾಣ ಕಾಲ ಅನ್ನೋದು ಕೂಡ ಗೀತೆಯಲ್ಲಿ ಹೇಳಲ್ಪಟ್ಟಿದೆ. ಇದೆಲ್ಲ ಆಪ್ರಯಾಣಾತ್ಗೆ ಆಮರಣಾತ್, ಮರಣದವರೆಗೂ ಬದುಕಿರುವವರೆಗೂ ಅಂತ ಹೇಳಿದ್ರು. ಅಲ್ಲಿಯವರೆಗೂ ಮಾಡಬೇಕು ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಈ ವಿದ್ಯೆ ಅನ್ನುವುದು ಪುನರಾವೃತ್ತಿ ಲಕ್ಷಣವಾದದ್ದು. ಫಲ ಬರುವುದು ಅಪುನರಾವೃತ್ತಿ. ಇದನ್ನ
ಆವೃತ್ತಿ ಅಸಕೃತ ಉಪದೇಶ ಅಂತ ಹೇಳಿದ್ರು. ಅಸಕೃತ ಉಪದಿಷ್ಟವಾದ ಅಸಕೃತ್ ಮಾಡಬೇಕಂತ ಉಪದಿಷ್ಟವಾಗಿದೆ. ಅದರಿಂದ ಅನಾವೃತ್ತಿ ರೂಪವಾದ ಫಲ, ಸಕೃತ್ಕೃತ ಶಾಸ್ತ್ರಾರ್ಥದಲ್ಲಿ ಆವೃತ್ತಿ ರೂಪವಾದ ಫಲ. ಒಂದು ಸತಿ ಮಾಡಿದ್ರೆ, ಇದು ಅನೇಕ ಸಲ ಮಾಡಿದ್ರೆ ಅಪುನರಾವೃತ್ತಿ ಫಲ. ಅದರಲ್ಲಿ ಪುನರಾವೃತ್ತಿ ಉಂಟಾಗುತ್ತೆ, ಇದರಲ್ಲಿ ಅಪುನರಾವೃತ್ತಿ ಉಂಟಾಗುತ್ತೆ. ಎರಡು ವ್ಯತ್ಯಾಸವಿದೆ. ಇದು ಧ್ಯಾನ ರೂಪವಾದದ್ದು, ಇದು ಕರ್ಮದಂತೆ ಅಲ್ಲ, ಸಾಮಾನ್ಯ ಕರ್ಮಗಳಂತೆ ಅಲ್ಲ ಅಂತ ಹೇಳಿ ಅದನ್ನ ಮತ್ತೆ ಯಾವ ಜೀವಂ ಅಹಿಂಸನ್ ಸರ್ವಾಭೂತಾನಿ ಅವನು ಇರ್ಬೇಕು, ಜೀವನವೆಲ್ಲವನ್ನು ಕರ್ಮಗಳನ್ನು ಮಾಡಿಕೊಂಡಿರ್ಬೇಕು ಅಂತ ಹೇಳಿಬಿಟ್ಟು ಛಾಂದೋಗ್ಯದಲ್ಲಿ ಹೇಳಿರುವ ಹಾಗೆ ಕರ್ಮಗಳೆಲ್ಲ ಉಪಾಸನೆಗೆ ಅಂಗ. ಆದ್ದರಿಂದ ಅವನಿಗೆ ಕರ್ಮವನ್ನು ಹಾಗೆ ಮಾಡ್ತಿರೋದ್ರಿಂದ ಶಮದಮಾದಿಗಳು ಅದಕ್ಕೆ ಬೇಕು. ಇದೆಲ್ಲ ಉಪಾಸನೆಗೆ ಸಹಾಯವಾಗುತ್ತೆ. ಉಪಾಸನೆಯು ಜೀವನವೆಲ್ಲ ಮಾಡಬೇಕು ಅನ್ನೋದು ತಿಳಿಯುತ್ತೆ. ಅದರಿಂದ ಅದನ್ನ ತತ್ರಾಪಿ ದೃಷ್ಟಂ, ಅದರ ವಿಷಯದಲ್ಲಿಯೂ ಶ್ರುತಿಯಲ್ಲಿ ಕಂಡು ಬರುತ್ತೆ. ಉಪಾಸನ ಉದ್ಯೋಗ ಪ್ರಭೃತಿ ಆಪ್ರಯಾಣಾತ್ ಮಧ್ಯೆ ಯಹ ಕಾಲಃ ತತ್ರ ಸರ್ವತ್ರಾಪಿ ದೃಷ್ಟಮುಪಾಸನಂ ಸಖಲ್ವೇವಂ ವರ್ತೇನ್ ಯಾವದಾಯುಷಂ ಬ್ರಹ್ಮಲೋಕಮಪಿ ಸಂಪದ್ಯತೆ. ಚಾಂದೋಗ್ಯದ ಕಡೆಯಲ್ಲಿ ಬರುವಂತಹ ಪ್ರಕರಣ. ಒಬ್ಬ ಮನುಷ್ಯನ ಜೀವನದಲ್ಲಿ ಹೇಗೆ ಜೀವನ ಮಾಡಬೇಕು ಅನ್ನೋ ಆರಂಭದಲ್ಲಿ ಎಲ್ಲ ಹೇಳುತ್ತೆ. ಮೊದಲು ಆಚಾರ್ಯ ಕುಲ ವೇದಮಧೀತ್ಯ ಯಥಾವಕಾಶಂ, ಅವರಿಗೆ ಹೇಗೆ ಅನುಕೂಲವೋ ಅದಕ್ಕೆ ಅನುಕೂಲವಾದ ಸಮಯಗಳಲ್ಲಿ ಅಧ್ಯಯನವನ್ನೆಲ್ಲ ಮಾಡಿ, ವ್ರತ ಸಮಾವರ್ತನೆ ಮಾಡಿ, ಕುಟುಂಬಿಯಾಗಿ ಅಧ್ಯಾಪನಾದಿಗಳನ್ನು ಮಾಡಿಕೊಂಡು, ಯಾಜನ ಎಲ್ಲ ಧಾರ್ಮಿಕ ಅನುವಿಧತತ್ ಅಹಿಂಸನ್ ಸರ್ವಾಭೂತಾನಿ, ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಿಕೊಂಡು ಯಾವದಾಯುಷಂ ಈ ತರ ಇದ್ರೆ ಸಕಲ್ವೇವಂ ವರ್ತೇನ್ ಯಾವದಾಯುಷಂ ಬ್ರಹ್ಮಲೋಕಂ ವಿಸಂಬದ್ಯತೆ. ಇದೇ ರೀತಿ ಉಪಾಸನೆಯು ಹೀಗೆಯೇ ಮಾಡಿದ್ರೆ ಬ್ರಹ್ಮಲೋಕ ಪ್ರಾಪ್ತಿ ಹೇಳಿರೋದ್ರಿಂದ ಉಪಾಸನೆಯನ್ನ, ಕರ್ಮವು ಉಪಾಸನೆಗೆ ಅಂಗ, ಸಹಾಯಕ ಕರ್ಮ. ಆದ್ದರಿಂದ ಸಹಕಾರಿತ್ವೇ ನಿಚ ವೀತತ್ವಾಚ ಆಶ್ರಮ ಕರ್ಮಾಣಿ ಮೊದಲಾದ ಪ್ರಮಾಣಗಳು ಇದು ಹೇಗೆ ಉಪಾಸನೆಗೆ ಅಂಗ ಅಂತ ತಿಳಿಸುತ್ತೆ. ಆದ್ದರಿಂದ ಈ ಕರ್ಮವು ಯಾವತ್ತೂ ಮಾಡ್ತಾ ಇರಬೇಕಾದ್ರೆ ಕರ್ಮಕ್ಕೆ ಅಂಗಿಯಾದ ಉಪಾಸನೆಯು ಆ ಪ್ರಯಾಣ ಅನ್ನುವುದು ನಮಗೆ ಸಿದ್ಧವಾಗುತ್ತೆ. ಅದರ ಫಲವೂ ಹಾಗೆ ಧ್ಯಾನ ರೂಪವಾದದ್ದರಿಂದಲೂ ಕೂಡ ಎಲ್ಲ ಕಡೆಯಲ್ಲಿಯೂ ಉಪಾಸನೆಯಲ್ಲಿಯೂ ಹೀಗೆ ಮಾಡಬೇಕು ಅಂತ ಶ್ರುತಿಯು ಸ್ಪಷ್ಟವಾಗಿ ತಿಳಿಯಿದೆ. ಅಂದ ಉಪಾಸನ ಉದ್ಯೋಗ ಪ್ರಭೃತಿ ಆ ಪ್ರಯಾಣಾತ್ ಮಧ್ಯೆ ಯಹ ಕಾಲಃ ಅಂತ ಹೇಳು. ಉಪಾಸನ ಆರಂಭಿಸುವ ಕಾಲದಿಂದ ಹಿಡಿದು ಮರಣದವರೆಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮುಂದೆ ಬರುತ್ತೆ. ಎಷ್ಟು ಒಂದೇ ಜನ್ಮವೇ ಅನೇಕ ಜನ್ಮಗಳೇ ಅಂದ್ರೆ ಪ್ರಾರಬ್ಧ ಕರ್ಮದಿಂದ ಎಷ್ಟು ಜನ್ಮಗಳು ಬರುತ್ತೋ ಅಷ್ಟು ಜನ್ಮಗಳು ಮುಂದುವರಿಯುತ್ತೆ ಉಪಾಸನೆ. ಆ ದೇಹದಲ್ಲಿ ಮರಣದವರೆಗೂ, ಮುಂದಿನ ದೇಹ ಅಲ್ಲಿ ಉಪಾಸನೆ ಪೂರ್ತಿ ಆಗ್ಲಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಮತ್ತೆ ಮುಂದುವರಿಯುತ್ತೆ. ಎಷ್ಟು ಜನ್ಮಗಳಾದ್ರೂ ಬರ್ಬೋದು ಪ್ರಾರಬ್ಧ ಕರ್ಮದಿಂದ, ಅದು ಯಾರಿಗೂ ಹೇಳಕ್ಕಾಗೋದಿಲ್ಲ ಎಷ್ಟು ಜನ್ಮ ಬರುತ್ತೆ ಅಂತ. ಅಷ್ಟು ಜನ್ಮಗಳು ಮುಂದುವರಿಯುತ್ತೆ ಅದು. ಆದ್ರಿಂದ ಅದು ಪ್ರಾರಬ್ಧ ಕರ್ಮದ ವಿಷಯ ಮುಂದೆ ಬರುತ್ತೆ. ಅದರ ವಿಷಯ ಮುಂದೆ ಇದರಲ್ಲಿ ಈ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ತದಧಿಗಮ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ತದ್ವ್ಯಪದೇಶ. ತದಧಿಗಮಾಧಿಕರಣ ಬಹಳ ಪ್ರಧಾನವಾದ ಅಧಿಕರಣ ಇದು. ತುಂಬಾ ವಿಚಾರ ಮಾಡಲ್ಪಟ್ಟಿರುವಂತಹ ವಿಷಯ ಇದು ಶಾಸ್ತ್ರಗಳಲ್ಲಿ. ತದಧಿಗಮೇ ಉತ್ತರ ಪೂರ್ವ ಅಘಯೋ ಅಶ್ಲೇಷ ವಿನಾಶವು ತದ್ವ್ಯಪದೇಶಾತ್. ಉತ್ತರ ಅಘ, ಪೂರ್ವಾಘ. ಅಘ ಅಂದ್ರೆ ಪಾಪ, ತದಧಿಗಮೆ ಅಂದ್ರೆ ಉಪಾಸನೆಯು ಪ್ರಾಪ್ತವಾದಾಗ ಅಂತ ಅರ್ಥ. ಉತ್ತರ ಪೂರ್ವ ಅಘ, ಅಘ ಅಂದ್ರೆ ಪಾಪ. ಉತ್ತರ ಪಾಪ ಅಂದ್ರೆ ಉಪಾಸನೆ ಆರಂಭಿಸಿದ ಮೇಲೆ, ಅಂದ್ರೆ ದರ್ಶನ ಸಮಾನಾಕಾರವಾದ ಮೇಲೆ ಅಂತ ವಿವರಿಸ್ತಾರೆ ಭಾಷಿಕಾರರ ಮುಂದೆ. ಬರೀ ಉಪಾಸನೆ ಧ್ಯಾನ ಆರಂಭಿಸ್ಬಿಟ್ಟ ಮೇಲೆ ಅಂತ ಅರ್ಥವಲ್ಲ. ಧ್ಯಾನವನ್ನು ಆರಂಭಿಸಿ ಪ್ರಕರ್ಷವಾದಾಗ ದರ್ಶನ ಸಮಾನಾಕಾರವಾಗಿ ಆ ಒಂದು ಅವಸ್ಥೆಯಲ್ಲಿ ಅನೇಕ ಕಾಲ ಮುಂದುವರಿಯುತ್ತೆ ಉಪಾಸನೆ. ಕಡೆಯಲ್ಲಿ ದರ್ಶನವಾಗೋದು, ಸಾಕ್ಷಾತ್ಕಾರವಾಗೋದು. ಪಾಪಗಳೆಲ್ಲ ಹೋಗ್ಬೇಕು, ಪ್ರಾರಬ್ಧ ಕರ್ಮಗಳೆಲ್ಲ. ಆ ಸಮಯದಲ್ಲಿ ನನಗೆ
ಮೋಕ್ಷ ಫಲಪೂರ್ಣವಾಗಿ ಸಿಗುತ್ತೆ. ಇದರಿಂದ ಇಲ್ಲಿ ಅಧಿಗಮೇ ಅಂತ ಹೇಳಿದ್ರೆ ಬರೀ ಆರಂಭಿಸಿದ್ರೆ ಅನ್ನೋ ಅರ್ಥವಲ್ಲ, ಮುಂದೆ ಹೇಳ್ತಾರೆ. ಉತ್ತರಾಘ ಅಂದ್ರೆ ಅದಕ್ಕೆ ನಂತರ ಕಾಲದಲ್ಲಿ ಬರುವಂತಹ ಮಾಡುವಂತಹ ಪಾಪಗಳು, ಅದರ ಅಶ್ಲೇಷ, ಅದು ಅಂಟುವುದಿಲ್ಲ ಇವನಿಗೆ. ಪೂರ್ವಾಘ ನಾಶ, ವಿನಾಶವಾಗುತ್ತೆ, ಹಿಂದೆ ಸಂಚಿತವಾದ ಕರ್ಮಗಳು ನಾಶವಾಗುತ್ತೆ. ತದ್ವ್ಯಪದೇಶ, ಹಾಗೆ ಹೇಳಲ್ಪಟ್ಟಿದೆ ಶ್ರುತಿಗಳಲ್ಲಿ. ಕರ್ಮಗಳಲ್ಲಿ ಪ್ರಧಾನವಾಗಿ 2 ಭಾಗ ಮಾಡಬಹುದು. ಒಂದು ಸಂಚಿತ ಕರ್ಮಗಳು, ಒಂದು ಆಗಾಮಿ ಕರ್ಮಗಳು, ಅಥವಾ ಪ್ರಾರಬ್ಧ ಕರ್ಮಗಳು, ಆಗಾಮಿ ಕರ್ಮಗಳು 3. ಒಂದು ಬಿಲ್ಲುಗಾರನ ದೃಷ್ಟಾಂತ ಕೊಟ್ಟು ಹೇಳ್ತಾರೆ ಅದಕ್ಕೆ. ಬಿಲ್ಲುಗಾರನು ಬತ್ತಳಿಕೆಯಲ್ಲಿ ಬೇಕಾದಷ್ಟು ಬಾಣಗಳನ್ನು ಇಟ್ಕೊಂಡಿದ್ದಾನೆ. ಬಿಲ್ಲಿನಲ್ಲಿ ಒಂದು ಬಾಣ ಹೂಡಿ ಇಟ್ಕೊಂಡಿದ್ದಾನೆ ಸಿದ್ಧನಾಗಿ ಬಿಡೋದಕ್ಕೆ. ಒಂದು ಬಾಣ ಆಗಲೇ ಬಿಟ್ಟಾಗಿದೆ. ಆ ಬಿಲ್ಲಿನಿಂದ ಬಿಟ್ಟು ಹೊರಟು ಬಿಟ್ಟಿರುವ ಬಾಣ ಪ್ರಾರಬ್ಧ ಕರ್ಮದಂತೆ, ಅದು ಯಾರು ಅದನ್ನು ಹಿಂದೆ ತೆಗೆದುಕೊಳ್ಳಕ್ಕಾಗೋದಿಲ್ಲ. ಅದು ಹೋಗಿ ತನ್ನ ಗುರಿಯನ್ನು ಮುಟ್ಟಲೇಬೇಕು. ಬಿಲ್ಲಿನಲ್ಲಿ ಸಿದ್ಧವಾಗಿ ಇರುವಂತಹ ಬಾಣ ಆಗಾಮಿ ಕರ್ಮಗಳು, ಆಗಾಮಿಯಾದದ್ದು, ಮುಂದೆ ಬರುವಂತಹದ್ದು. ಅದನ್ನ ತಡಿಬಹುದು ಬೇಕಾದರೆ. ಬತ್ತಳಿಕೆಯಲ್ಲಿರೋದೆಲ್ಲ ಸಂಚಿತ ಕರ್ಮಗಳು. ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಪೂರ್ವಾಘ ಅಂತ ಹೇಳಿದ್ರೆ ಬತ್ತಳಿಕೆಯಲ್ಲಿರುವ ಬಾಣದಂತೆ ಎಲ್ಲ ಸಂಚಿತ ಕರ್ಮಗಳು. ಉತ್ತರಾಘ ಅಂದ್ರೆ ಬಿಲ್ಲಿನಲ್ಲಿ ಸಿದ್ಧವಾಗಿ ಇಟ್ಟುಕೊಂಡಿರುವಂತಹದ್ದು, ಅದರಲ್ಲಿ ಒಂದು ಭಾಗ ಅಂತ ಹೇಳ್ಬೋದು, ಬುದ್ಧಿಪೂರ್ವಕವಾಗಿ ಮಾಡದೇ ಇರುವಂತಹದ್ದು, ಪ್ರಾಮಾದಿಕವಾದ ಕರ್ಮಗಳು, ಅಶ್ಲೇಷ ಅಂತ ಹೇಳಿರೋದ್ರಿಂದ. ಬತ್ತಳಿಕೆ ಇರೋ ಬಾಣ ಎಲ್ಲ ನಾಶವಾಗಿಬಿಡುತ್ತೆ. ಬಿಲ್ಲಿನಲ್ಲಿರೋ ಬಾಣ ಹೋಗದೆ ಇರೋ ಹಂಗೆ ಮಾಡ್ತಾನೆ ಪರಮಾತ್ಮ. ನಾವು ಬುದ್ಧಿಪೂರ್ವಕವಾಗಿ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಬಂದೇ ಬರುತ್ತೆ. ಬಿಲ್ಲಿನಿಂದ ಬಿಟ್ಟಂತಹ ಬಾಣ ಪ್ರಾರಬ್ಧವನ್ನ ಅನುಭವಿಸಲೇಬೇಕು. ಅದು ನಾಭುಕ್ತಂ ಕ್ಷೀಯತೆ ಕರ್ಮ ಅನ್ನೋದಕ್ಕೆ ವಿಷಯವಾಗುತ್ತೆ. ಈ ರೀತಿ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಇದಕ್ಕೆ ಮೇಲೆ ಬೇಕಾದಷ್ಟು ಆಕ್ಷೇಪಗಳು. ಉತ್ತರ ಪೂರ್ವಾಗ ಅಶ್ಲೇಷ ವಿನಾಶ, ಈ ಉಪಾಸನೆಯ ವಿಷಯದಲ್ಲಿಯೋ ಪ್ರಪತ್ತಿಯ ವಿಷಯದಲ್ಲಿಯೋ ಸಮಾನವಾಗಿ ಅನೇಕ ಆಕ್ಷೇಪಗಳು ಬರುತ್ತೆ ಇದರಲ್ಲಿ. ಅದನ್ನೆಲ್ಲ ವಿಚಾರ ಮಾಡ್ತಾರೆ. ಏವಂ ವಿದ್ಯಾ ಸ್ವರೂಪಂ ವಿಶೋಧ್ಯ, ವಿದ್ಯೆಯ ಉಪಾಸನೆಯ ಸ್ವರೂಪವನ್ನ ಶೋಧನೆ ಮಾಡಿ, ಅದು ಧ್ಯಾನ ರೂಪವಾದದ್ದು. ಆಸೀನಃ ಸಂಭವಾತ್ ಅಚಲತ್ವಂಚ ಅಪೇಕ್ಷ ಯತ್ರ ಏಕಾಗ್ರತ ತತ್ರ ವಿಶೇಷ. ಅದೆಲ್ಲ ವಿದ್ಯೆಯ ಸ್ವರೂಪದ ವಿಷಯಗಳು. ಹೇಗೆ ಮಾಡಬೇಕು ಉಪಾಸನೆ, ಅದಕ್ಕೆ ಸಂಬಂಧಿಸಿದ್ದು. ವಿದ್ಯಾ ಫಲಂ ಚಿಂತಯಿತು ಆರಭತೆ, ವಿದ್ಯೆಯ ಫಲವನ್ನು, ಫಲದ ವಿಷಯವನ್ನು ಈಗ ಚಿಂತನೆ ಮಾಡ್ತಾರೆ. ಅದು ಏವಂ ಅಂತ ಹೇಳಿದ್ರೆ ಸಂಗತಿ, ಅದು ತಿಳಿಸುತ್ತೆ. ಉಪಾಯವಾದಂತಹ ಈ ಉಪಾಸನೆ ಯಾವುದಿದೆಯೋ ಅದು ಆ ಉಪಾಸನೆಯೇ ಅವನಿಗೆ ನಿರತಿಶಯ ಪ್ರೀತಿಯಾಗಿರುತ್ತೆ, ಪ್ರಿಯವಾಗಿರುತ್ತೆ. ಯಾಕೆ ಅಂದ್ರೆ ಉಪಾಸ್ಯನು ನಿರತಿಶಯ ಪ್ರಿಯನಾಗಿದ್ದಾನೆ ಉಪಾಸಕನಿಗೆ. ಉಪಾಸ್ಯನಾದ ಪರಬ್ರಹ್ಮನು ಬಹಳ ನಿರತಿಶಯ ಪ್ರೀತಿಯುಕ್ತನಾದ್ದರಿಂದ ಉಪಾಸನೆಯು ಪ್ರೀತಿಯಾಗಿಯೇ ಪ್ರಿಯವಾಗಿಯೇ ಇರುತ್ತೆ, ಪ್ರಿಯರೂಪತ್ವವಾಗಿಯೇ ಇರುತ್ತೆ. ಸ್ವಯಂ ಅದುವೇ ಪ್ರಿಯ ರೂಪ. ಆದ್ದರಿಂದ ಉಪೇಯ ರೂಪತ್ವವು ಅದರಲ್ಲಿ ಸ್ವಲ್ಪ ಇದೆ ಅಂತ ಹೇಳ್ತಾರೆ. ಅದುವೇ ಬ್ರಹ್ಮವಿದ್ ಅತ್ರ ಬ್ರಹ್ಮ ಸಮಶ್ನುತೆ, ಇಲ್ಲಿಯೇ ಅನುಭವಿಸ್ತಾನೆ ಅಂದ್ರೆ ಮುಕ್ತಾನುಭೂತಿ ಮಿಹ ದಾಸ್ಯತಿ ಮೇ ಮುಕುಂದ ಎಲ್ಲ ಹೇಳೋದು ಇಲ್ಲಿಯೇ. ಉಪಾಸನೆಯಲ್ಲಿಯೇ ಉಪೇಯ ಸಾಧನ ಸ್ವರೂಪದಲ್ಲಿಯೇ ಉಪೇಯದ ವಿಷಯವೂ ಇದೆ ಅಲ್ಲಿ. ಯಾಕೆಂದ್ರೆ ಅದು ಉಪಾಸನೆಯೇ ಬಹಳ ಪ್ರಿಯವಾಗಿರುತ್ತೆ ಅವನಿಗೆ, ಉಪಾಸನೆಗೆ ಅಂತ ಹೇಳೋದು. ಅದರ ನಿರೂಪಣೆಯನ್ನ ಮಾಡಿ ಇವಾಗ ಇಲ್ಲಿ ಹೇಗೆ ಅದು ಪ್ರಿಯವಾಗಿರುತ್ತೆ ಅನ್ನಕ್ಕೆ ಸುದರ್ಶನ ಸೂರಿಗಳು ಪ್ರಹ್ಲಾದನ ವಿಷಯದಲ್ಲಿ 2 ಶ್ಲೋಕಗಳನ್ನು ಹೇಳ್ತಾರೆ. ದಶ್ಯಮಾನೋ ಮಹೋರಗೈಹಿ ನ ವಿವೇದ ಆತ್ಮನೋಗಾತ್ರಂ ತತ್ ಸ್ಮೃತ್ಯ ಆಹ್ಲಾದ ಸಂಸ್ಥಿತ. ಅವನು ಒಳ್ಳೆ ಕ್ರೂರವಾದ ಹಾವುಗಳಿಂದ ಕಚ್ಚಲ್ಪಡ್ತಾ ಇದ್ದ ಅವನು ಪ್ರಹ್ಲಾದನು. ನ ವಿವೇದ ಆತ್ಮನೋಗಾತ್ರಂ, ಏನು ತಿಳಿಯಲಿಲ್ಲ ಅವನು ತನ್ನನ್ನ. ಯಾಕೆ ಅಂದ್ರೆ ತತ್ಸ್ಮೃತ್ಯ ಆಹ್ಲಾದ ಸಂಸ್ಥಿತ, ಆ ಹರಿಯ ಸ್ಮೃತಿಯಲ್ಲಿ ಬಹಳ ಸಂತೋಷದಿಂದ ಅನುಭವಿಸ್ತಾ ಇದ್ದ ಅವನು. ಕ್ರೂರವಾದ ಹಾವುಗಳು ಕಚ್ತಾ ಇದ್ರು, ಏನನ್ನೂ ತಿಳಿದಿಲ್ಲ.
ತಚ್ಚಿತ್ತ ವಿಮಲಾಹ್ಲಾದ ಕ್ಷೀಣ ಪುಣ್ಯ ಚೇಸ್ತದ. ಅದು ಅವನ ಎಲ್ಲವೂ ಕೂಡ ನಾಶವಾಗೋಯ್ತು ಅಂತ ಹೇಳಿ ಅವನ ಶುದ್ಧಿ ಮನಸ್ಸು ಶುದ್ಧವಾಯಿತು. ಇದೆಲ್ಲ ಹೇಳಲ್ಪಟ್ಟಿದೆ. ಎಲ್ಲ ಪ್ರೀತಿ ರೂಪತ್ವ ಹೇಳುತ್ತೆ. ಭಕ್ತಿಯೇ ಪ್ರೀತಿ ರೂಪತ್ವ ಅಂತ ಹೇಳ್ಬಿಟ್ಟು ಗೀತೆಯಲ್ಲಿಯೂ ಅದು ಅನೇಕವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಇದು ಅದರ ವಿಷಯವನ್ನ ಈಗ ವಿದ್ಯಾ ಫಲವನ್ನ ಚಿಂತನೆ ಮಾಡ್ತಾರೆ ಅನ್ನೋದಕ್ಕೆ ಸುದರ್ಶನ ಸೂರಿಗಳು ಸಂಗತಿಯನ್ನು ಕೊಡ್ತಾರೆ. ಬ್ರಹ್ಮವಿದ್ಯಾ ಪ್ರಾಪ್ತವು ಪುರುಷಸ್ಯ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು ಶ್ರೂಯತೆ. ಬ್ರಹ್ಮವಿದ್ಯಾ ಪ್ರಾಪ್ತಿಯಾದಾಗ ಅವನಿಗೆ ಉಪಾಸಕನಿಗೆ ಉತ್ತರಾಗ ಪೂರ್ವಾಗಗಳ ಅಶ್ಲೇಷ ವಿನಾಶ ಕೇಳಿ ಬರುತ್ತೆ, ಶ್ರುತಿಯಲ್ಲಿ ತಿಳಿದು ಬರುತ್ತೆ. ತಜ್ಜತಾ ಪುಷ್ಕರ ಫಲಾಶಾಪೋ ನ ಶ್ಲಿಷ್ಯಂತೆ ಏವಮೇವಂ ವಿಧಿ ಪಾಪಂ ಕರ್ಮ ನ ಶ್ಲಿಷ್ಯತೆ. ಹೇಗೆ ಒಂದು ತಾವರೆಯ ಎಲೆಯಲ್ಲಿ ನೀರನ್ನು ಹಾಕಿದ್ರೆ ಅದು ಅಂಟುವುದಿಲ್ವೋ, ಆ ರೀತಿ ಇವನಿಗೆ ಪಾಪ ಕರ್ಮಗಳು ಯಾವುದು ಅಂಟುವುದಿಲ್ಲ ಅಂತ ಹೇಳಿ. ತಸ್ಯೈವ ಆತ್ಮ ಪದವಿತ್ ತಂ ವಿದಿತ್ವಾ ನ ಕರ್ಮಣ ಲಿಪ್ಯತೆ ಪಾಪಕೇನ. ತಂ ವಿದಿತ್ವಾ ನ ಕರ್ಮಣ ಲಿಪ್ಯತೆ ಪಾಪಕೇನ ಅಂದ ಅವನಿಗೆ ಕರ್ಮ ಲೇಪ, ಪಾಪಗಳ ಲೇಪವೇ ಇರೋದಿಲ್ಲ. ಇದೆಲ್ಲ ಈ ಶ್ರುತಿಗಳು ಉತ್ತರಾಗ ಅಶ್ಲೇಷ, ಉತ್ತರಾಗವು ಅವನಿಗೆ ಅಂಟೋದಿಲ್ಲ, ಅವನಿಗೆ ಸಂಬಂಧಿಸೋದಿಲ್ಲ ಅಂತ ಅರ್ಥ. ತದ್ಯಥಾ ಇಶೀಕತೂಲಂ ಅಗ್ನೌ ಪ್ರೋತಂ ಪ್ರದೂಯೇತ ಏವಂ ಹಾಸ್ಯ ಸರ್ವೇ ಪಾಪ್ಮಾನಃ ಪ್ರದೂಯಂತೆ. ಹೇಗೆ ಹುಲ್ಲು ಅಗ್ನಿ ಹಾಕಿದ್ರೆ ಒಂದು ಕಿಡಿ ಬೆಂಕಿಯಲ್ಲೇ ಎಲ್ಲವೂ ನಾಶವಾಗ್ಬಿಡುತ್ತೋ, ಹಾಗೆ ತೀ ನಿರ್ದೋಷಾಹಂ ಅಂತ ಹೇಳಿದಾಗೆ ಪಾಪಗಳೆಲ್ಲ ನಾಶವಾಗ್ಬಿಡುತ್ತೆ ಅನ್ನೋದು ನಾಶದ ವಿಷಯ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೀತಿ ಪೂರ್ವಾಘ ವಿನಾಶ. ಇದೆಲ್ಲ ಪೂರ್ವಾಗದ ವಿನಾಶ. ಇದಕ್ಕೆ ಪೂರ್ವ ಪಕ್ಷ, ಬಲವಾದ ಪೂರ್ವ ಪಕ್ಷ ಬರುತ್ತೆ ಇದಕ್ಕೆ. ಏತವು ಅಶ್ಲೇಷ ವಿನಾಶವು ವಿದ್ಯಾಫಲಭೂತವು ಉಪಪದ್ಯೇತೆ ನ ಇತಿ ಸಂಶಯ. ಇದು ಉಪಪನ್ನವಾಗುತ್ತೆಯೇ ಇಲ್ಲವೇ ಅನ್ನೋದು ಒಂದು ದೊಡ್ಡ ಸಂಶಯ. ಅಶ್ಲೇಷ ವಿನಾಶ ವಿದ್ಯೆಯಿಂದ ಹೇಳೋದು ಸರಿಯೇ, ಇದು ಹೇಗೆ ಉಪಪನ್ನವಾಗುತ್ತೆ, ಸಕಾರಣವಾಗಿದೆಯೇ, ಪ್ರಮಾಣಗಳಿದೆಯೇ, ಇದೆಲ್ಲ ವಿಚಾರ ಮಾಡಬೇಕಾದ್ದು. ಕಿಂ ಯುಕ್ತಂ ಅಂದ್ರೆ ನೋಪಪದ್ಯೇತೆ ಇತಿ, ಉಪಪನ್ನವಾಗೋದಿಲ್ಲ ಅಂತ ಪೂರ್ವ ಪಕ್ಷ. ಪೂರ್ವಮೀಮಾಂಸಕರು ಇದಕ್ಕೆ ಪ್ರಧಾನವಾಗಿ ಆಕ್ಷೇಪ ಮಾಡ್ತಾರೆ. ಅವ್ರು ಹೇಳೋದು ನಾ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿಶತೈರಪಿ ಇತ್ಯಾದಿ ಶಾಸ್ತ್ರ ವಿರೋಧಾತ್. ಅನುಭವಿಸದೆ ಕರ್ಮವನ್ನು ನಾಶಪಡಿಸಕ್ಕಾಗೋದಿಲ್ಲ, ಕರ್ಮವನ್ನ ಅನುಭವಿಸಿಯೇ ಮುಗಿಸಬೇಕು. ನ ಅಭುಕ್ತಂ ಕರ್ಮ ಕ್ಷೀಯತೆ. ಇದಕ್ಕೆ ಮೇಲೆ ಬೇಕಾದಷ್ಟು ವಿಚಾರಗಳನ್ನು ಮಾಡ್ತಾರೆ. ಇದಕ್ಕೆ ಕರ್ಮವನ್ನ ಅನುಭವಿಸಿಯೇ ಮುಗಿಸ್ಬೇಕು ಪೂರ್ವಮೀಮಾಂಸಕರಿಗೆ, ಬೇರೆ ಯಾವ ವಿಧದಲ್ಲಿಯೂ ಅದು ಹೋಗೋದಿಲ್ಲ, ನಾಶವಾಗುವುದಿಲ್ಲ. ಹಾಗಿರುವಾಗ ವಿದ್ಯೆಗೆ ಹೇಗೆ ಆ ಶಕ್ತಿ? ಇದು ಬರೀ ಅರ್ಥವಾದ ಅಂತ ಹೇಳಬೇಕು, ಪ್ರಶಂಸೆ ಅಷ್ಟೇ. ಚಿತ್ತ ಶುದ್ಧಿ ಉಂಟಾಗುತ್ತೆ, ಇವನಿಗೆ ಒಂದು ಸಂಸ್ಕಾರ ಉಂಟಾಗುತ್ತೆ. ಪೂರ್ವಮೀಮಾಂಸಕರು ಹೇಳೋದು ಆತ್ಮಜ್ಞಾನದಿಂದ ಇವನಿಗೆ ಒಂದು ಸಂಸ್ಕಾರ ಉಂಟಾಗುತ್ತೆ. ಆ ಸಂಸ್ಕಾರವು ಕರ್ಮಕ್ಕೆ ಅಂಗ. ಯಾಕೆ ಅಂದ್ರೆ ಯಜಮಾನನು ಅಂಗ ಅಪೂರ್ವಕ್ಕೆ ಫಲಕ್ಕೆ. ಆದ್ದರಿಂದ ಕರ್ಮಕ್ಕೆ ಯಾಗವು ಅಪೂರ್ವಕ್ಕೆ ಅಂಗ, ಯಜಮಾನನಿಗೆ ತಾನೇ ಅಪೂರ್ವ ಫಲ ಬರೋದು. ಅವನಿಗೆ ಉಂಟಾಗುವ ಒಂದು ಸಂಸ್ಕಾರ ಅನ್ನೋದು ಅದಕ್ಕೆ ಶೇಷವಾಗುತ್ತೆ. ಉಪನಿಷತ್ತುಗಳಿಗೆಲ್ಲ ಇಷ್ಟೇ ಫಲ ಅಂತ ಅವ್ರು ಹೇಳ್ತಾರೆ. ಆತ್ಮಜ್ಞಾನ ಕೊಡುತ್ತೆ ಅಷ್ಟೇ, ಅದರಿಂದ ಒಂದು ಸಂಸ್ಕಾರ ಉಂಟಾಗುತ್ತೆ, ಅದಕ್ಕೆ ಮೇಲೆ ಏನು ಇಲ್ಲ ಅಂತ ಅವ್ರು ಹೇಳೋದು. ಮಿಕ್ಕಿದ್ದೆಲ್ಲ ಅರ್ಥವಾದಗಳು ಅಂತ ಹೇಳ್ತಾರೆ ಅವರು. ಯಾಕೆಂದ್ರೆ ಮೋಕ್ಷದಲ್ಲಿಯೂ ಶ್ರುತಿ ಅನೇಕ ವಾಕ್ಯಗಳು ಇದೆ, ಅಲ್ಲಿಯೂ ಕೂಡ ಅವನಿಗೆ ಎಲ್ಲ ಅನುಭವಗಳು ಇಲ್ಲಿ ಆಗುವ ಲೌಕಿಕ ಅನುಭವಗಳಂತೆ ಜಕ್ಷತ್ ಕ್ರೀಡನ್ ರಮಮಾಣಃ ಯಾನೈರ್ವಾ ಸ್ತ್ರೀಭಿರ್ವಾ ಇದೆಲ್ಲ ಹೇಳಲ್ಪಟ್ಟಿದೆ. ಅಲ್ಲಿ ಎಲ್ಲವನ್ನು ಅನುಭವಿಸ್ತಾನೆ, ಊಟ ಮಾಡ್ತಾನೆ, ಏನ್ ಬೇಕಾದ್ರೆ ತಿಂತಾನೆ, ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರ್ತಾನೆ. ಈ ಲೋಕಗಳಲ್ಲಿ ಕಂಡು ಬರುವ ಫಲಗಳೆಲ್ಲ ಹೇಳಿದ ಹಾಗಿದೆ ಅಲ್ಲಿಯೂ. ಇವನಿಗೆ ಎಲ್ಲ ಪಿತರು ಎಲ್ಲ ಸಂಕಲ್ಪ ದೇವಸ್ಯ ಪಿತರಃ ಸಮುದ್ದಿಷ್ಟಂತಿ. ಪಿತೃಗಳು ಮಾತುಗಳು ಎಲ್ಲ ಇದು ಪಿತೃಕಾಮೋ ಭವತಿ. ಸಂಕಲ್ಪ ದೇವಸ್ಯ ಪಿತರಃ ಸಮುತ್ತಿಷ್ಠಂತಿ. ಪಿತೃಗಳೆಲ್ಲ ಅವನು ಮುಂದೆ ಬರ್ತಾರೆ ಅವನಿಗೆ ಆಸೆ ಪಟ್ರೆ. ಈ ರೀತಿ ಎಲ್ಲ ಹೇಳಿದೆಯಲ್ಲ. ಸರ್ವೇಶು ಲೋಕೇಶು ಕಾಮಚಾರೋ ಭವತಿ. ಎಲ್ಲ ಲೋಕಗಳಲ್ಲಿಯೂ ಇಷ್ಟವಂತೆ ಸಂಚಾರ ಮಾಡಬಹುದು. ಇದೆಲ್ಲ ಕೂಡ ಈ ಪ್ರಕೃತಿ ಮಂಡಲದಲ್ಲಾಗುವ ಫಲಗಳು.
ಆದ್ದರಿಂದ ಅಲ್ಲಿ ಹೇಳಿರೋ ಮೋಕ್ಷ ಫಲಗಳೆಲ್ಲ ಇಲ್ಲಿಯೇ ಯಾವುದೋ ಸ್ವರ್ಗಗಳು ಇದೆಲ್ಲ ಅರ್ಥವಾದ ಅಷ್ಟೇನೆ ಅಂತ ಪೂರ್ವ ಪಕ್ಷ ಮೀಮಾಂಸಕರು ಬಲವಾಗಿ ಇದೆಲ್ಲ ಆಕ್ಷೇಪ ಮಾಡ್ತಾರೆ. ಮತ್ತೆ ಇದು ಒಂದು ಪ್ರಾಯಶ್ಚಿತ್ತ ಅನ್ನೋದು ಸಾಧ್ಯವಾಗುವುದಿಲ್ಲ. ಮುಂದೆ ಉಂಟಾಗುವ ಪಾಪಕ್ಕೆ ಇವಾಗಲೇ ಹೇಗೆ ಪ್ರಾಯಶ್ಚಿತ್ತ ಮಾಡಕ್ ಸಾಧ್ಯ? ಅಶ್ಲೇಷ ಅಂತ ಹೇಳ್ತೀರಲ್ಲ ನೀವು, ಮುಂದೆ ಯಾವುದೋ ಒಂದು ಪಾಪ ಮಾಡಿದ್ರೆ ತಿಳಿದೇ ಮಾಡ್ಬೋದು, ತಿಳಿದು ಮಾಡ್ಬೋದು, ತಿಳಿದೇ ಮಾಡಿದ್ರು ಕೂಡ ಪಾಪವೇ ಉಂಟಾಗಿದೆ, ಪ್ರಾಯಶ್ಚಿತ್ತ ಹೇಗೆ ಮಾಡಕ್ ಸಾಧ್ಯ? ಅದಕ್ಕೆ ಪ್ರಾಮಾದಿಕವಾದ್ರೂ ಕೂಡ ಅಶ್ಲೇಷ ಅಂತ ಹೇಳಿದ್ರೆ ಈಗ ಈ ಉಪಾಸನೆಯಿಂದ ಅಥವಾ ಪ್ರಪತ್ತಿಯಿಂದ ಮುಂದೆ ಬರುವ ಪಾಪಕ್ಕೆ ಹೇಗೆ ಅಶ್ಲೇಷ ಆಗುತ್ತೆ? ನಿಮಿತ್ತವಿದ್ರೆ ತಾನೇ ನೈಮಿತ್ತಿಕ ಬರೋದು. ನಿಮಿತ್ತವೇ ಇಲ್ಲ, ಇನ್ನು ನೈಮಿತ್ತಿಕ ಎಲ್ಲಿಂದ ಬರುತ್ತೆ? ಒಂದು ಪಾಪ ಮಾಡಿದ್ರೆ ಆಮೇಲೆ ಪ್ರಾಯಶ್ಚಿತ್ತ ಮಾಡು. ವಿದ್ಯೆ ಅನ್ನೋದು ಪ್ರಾಯಶ್ಚಿತ್ತ ಅಂತ ಹೇಳಲ್ಪಟ್ಟಿದೆ. ಪ್ರಪತ್ತಿಯೂ ಒಂದು ರೀತಿ ಪ್ರಾಯಶ್ಚಿತ್ತವೇ, ಉಪಾಸನೆಯೂ ಪ್ರಾಯಶ್ಚಿತ್ತವೇ. ಯಾಕೆ ಅಂದ್ರೆ ನಮ್ಮ ಅನಿಷ್ಟಗಳನ್ನೆಲ್ಲ ನಿವಾರಣೆ ಮಾಡೋದ್ರಿಂದ ಅದು ಪ್ರಾಯಶ್ಚಿತ್ತ ರೂಪವಾಗಿದೆ. ಪ್ರಾಯಶ್ಚಿತ್ತ ಅಂತ ಹೇಗೆ ಹೇಳಕ್ ಸಾಧ್ಯ? ಇದಕ್ಕೆ ಇನ್ನು ಉಂಟಾಗದೇ ಇರುವ ಕರ್ಮಗಳನ್ನೆಲ್ಲ, ಪಾಪಗಳನ್ನ ಹೇಗೆ ನಾಶ ಮಾಡುತ್ತೆ? ಇದೆಲ್ಲ ಆಕ್ಷೇಪಗಳು ಫಲವಾಗಿ ಈ ಅಧಿಕರಣದಲ್ಲಿ ಬರುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ. ಅಶ್ಲೇಷ ವಿನಾಶ ವ್ಯಪದೇಶ, ಇದೆಲ್ಲ ಅರ್ಥವಾದ ಅಂತ ಅವರ ಪ್ರಕಾರ ಪೂರ್ವ ಪಕ್ಷದಲ್ಲಿ. ಅಶ್ಲೇಷ ವಿನಾಶ ವ್ಯಪದೇಶಸ್ತು ಮೋಕ್ಷ ಸಾಧನಭೂತ ವಿದ್ಯಾವಿಧಾಯಿ ವಾಕ್ಯಶೇಷಗತಃ ಕಥಂಚಿತ್ ವಿದ್ಯಾಸ್ತುತಿ ಪ್ರತಿಪಾದನೆನ ಅಪಿ ಉಪಪದ್ಯತೆ. ಅಶ್ಲೇಷ ವಿನಾಶ ಎಲ್ಲ ಹೇಳಿದ್ಯಲ್ಲ, ಉಪಾಸನೆಗೆ ಆರಂಭಿಸಿದ್ರೆ ಇದೆಲ್ಲ ಮೋಕ್ಷ ಸಾಧನಭೂತವಾದ ವಿದ್ಯೆಯನ್ನು ವಿಧಿಸುವಂತಹ ವಾಕ್ಯಗಳಿಗೆ ಶೇಷಭೂತವಾದದ್ದು. ಇದೆಲ್ಲ ಹೇಗಾದರೂ ಅರ್ಥವಾದ ರೂಪವಾಗಿ ಪ್ರತಿಪಾದಿಸಬಹುದು. ಎಲ್ಲ ಬರೀ ಪ್ರಶಂಸಾ ವಾಕ್ಯಗಳು. ಅರ್ಥವಾದ ಅಂದ್ರೆ ಪ್ರಶಂಸಾ ವಾಕ್ಯಗಳು. ಸ್ತುತಿ ಪ್ರತಿಪಾದನ ವಿಧಿಗೆ ಶೇಷಭೂತವಾದದ್ದು. ಉಪಾಸನಾ ವಾಕ್ಯಗಳೆಲ್ಲ ಅವರ ಪ್ರಧಾನವಾದ ಆಕ್ಷೇಪವೇ ಜಿಜ್ಞಾಸಾಧಿಕರಣಕ್ಕೆ ಅವರೇ ಪೂರ್ವ ಪಕ್ಷ. ಬ್ರಹ್ಮವನ್ನು ತಿಳಿಬಹುದೇ ಇಲ್ವೇ ಅಂತ ಹೇಳೋದಕ್ಕೆ ಅಥಾತ್ವ ಬ್ರಹ್ಮ ಜಿಜ್ಞಾಸಾಗೆ ಪೂರ್ವಮೀಮಾಂಸಕರೇ ಪ್ರಧಾನ ಪೂರ್ವ ಪಕ್ಷ. ಶಬ್ದದಿಂದ ಸಿದ್ಧ ವಸ್ತುವನ್ನು ತಿಳಿಯಕ್ಕಾಗೋದಿಲ್ಲ ಅನ್ನೋದು ಪ್ರಧಾನವಾದ ಆಕ್ಷೇಪ ಅವ್ರಿಗೆ. ಅವ್ರು ಹೇಳೋದು ಕರ್ಮದಿಂದಲೇ ಎಲ್ಲ, ಕರ್ಮಕ್ಕೆ ಫಲ ಇರೋದು, ಕರ್ಮವನ್ನೇ ಮಾಡಿ ಫಲ ಪಡೆದುಕೊಳ್ಬೇಕು. ಬರೀ ಏನು ಮಾಡದೆ ಮಾಡೋಕ್ಕಾಗೋದಿಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಇಲ್ಲಿ ಅದಕ್ಕೇನು ಬ್ರಹ್ಮ ಇಲ್ಲದೆ ಹೋದ್ರೂ ಹೇಳ್ಬೋದು ಆ ವಾಕ್ಯವನ್ನ ಅಂತ ವಾದ ಮಾಡ್ತಾರೆ. ಈಗೆಲ್ಲ ಅದೆಲ್ಲ ವಿಧಿಸೋದಿಲ್ಲ. ಕರ್ಮವನ್ನು ವಿಧಿಸಿ ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತಾನೆ ವೇದಕ್ಕೆ ಅರ್ಥ. ಹೀಗೆಲ್ಲ ಅವರು ವಾದ ಮಾಡ್ತಾರೆ. ಆದ್ರಿಂದ ಇದೆಲ್ಲ ಅಶ್ಲೇಷ ವಿನಾಶ ಮೊದಲಾದದ್ದೆಲ್ಲ ಅರ್ಥವಾದಗಳು, ಬರೀ ಪ್ರಶಂಸಾ ವಾಕ್ಯಗಳು. ಈ ಉಪಾಸನೆಯನ್ನು ಸ್ತೋತ್ರ ಮಾಡುತ್ತೆ, ಇಂದ ಏಕಾಗ್ರತೆ ಉಂಟಾಗುತ್ತೆ, ಅದು ಸ್ತೋತ್ರ ಮಾಡುತ್ತೆ ಅಂತ ಇವರು. ನಚ ವಿದ್ಯಾ ಪೂರ್ವ ಉತ್ತರ ಅಘಯೋ ಪ್ರಾಯಶ್ಚಿತ್ತತೆಯ ವಿಧೀಯತೆ ಏನ ಪ್ರಾಯಶ್ಚಿತ್ತೇನ ಅಘವಿನಾಶ ಉಚ್ಯತೆ. ಇದು ವಿದ್ಯೆ ಅನ್ನೋದು ಪ್ರಾಯಶ್ಚಿತ್ತವಾಗಿ ವಿಧಿಸಲ್ಪಟ್ಟಿಲ್ಲ. ಪ್ರಾಯಶ್ಚಿತ್ತ ಅಂತ ನಾವು ಹೇಳಿದ್ರು ಕೂಡ ಒಂದು ವಿಧದಲ್ಲಿ ಅದು ಪ್ರಾಯಶ್ಚಿತ್ತವೇ, ಅದು ಹಾಗೆಯೇ ಹೇಳ್ತೀವಿ. ಹಾಗೆ ಹೇಳಿದ್ರು ಕೂಡ ಪ್ರಾಯಶ್ಚಿತ್ತ ಅಂತ ವಿಧಿಸಿಲ್ವಲ್ಲ. ಆದ್ದರಿಂದ ಇದು ಅಘವಿನಾಶ ಅನ್ನೋದು ಆಗುವುದಿಲ್ಲ. ಅಶ್ಲೇಷ ಉಂಟಾಗದೇ ಇರೋ ಕರ್ಮಕ್ಕೆ ಹೇಗೆ ಈಗ ಪ್ರಾಯಶ್ಚಿತ್ತ ಮಾಡೋಕ್ಕಾಗಲ್ವೋ, ಹಾಗೆಯೇ ಆಗಿರುವಂತಹ ಕರ್ಮಗಳಕ್ಕೂ ಮಾಡೋಕ್ಕಾಗೋದಿಲ್ಲ. ಅದನ್ನ ಅನುಭವಿಸಿಯೇ ಮುಗಿಸ್ಬೇಕು. ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಹೇಳಿಲ್ಲ, ಇದು ವಿಧಿಸಿಲ್ಲ. ಆದ್ದರಿಂದ ವಿದ್ಯೆ ಅಂದ್ರೆ ಏನು, ಹೇಗೆ ವಿಧಿಸಿದೆ? ಬ್ರಹ್ಮವಿದಾಪ್ನೋತಿ ಪರಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಇತಿ ಬ್ರಹ್ಮಪ್ರಾಪ್ತಿ ಉಪಾಯತೆಯ ವಿಧೀಯತೆ. ಬ್ರಹ್ಮಪ್ರಾಪ್ತಿಗೆ ಉಪಾಯ ಅಂತ ತಾನೇ ವಿಧಿಸಿರೋದು ಉಪನಿಷತ್ತುಗಳು. ಪ್ರಾಯಶ್ಚಿತ್ತ ಅಂತ ಎಲ್ಲಿ ವಿಧಿಸಿದೆ? ಪಾಪಕರ್ಮ ನಾಶ ಮಾಡೋಕ್ಕೆ ಉಪಾಸನೆ ಅಂತ ವಿಧಿಸಿಲ್ವಲ್ಲ. ಆದ್ದರಿಂದ ಉಪಾಸನೆ ಆರಂಭಿಸಿದ್ರೆ ಎಲ್ಲ ನಾಶವಾಗ್ಬಿಡುತ್ತೆ ಅನ್ನೋದು ಬರೀ ಸ್ತುತಿ, ಅರ್ಥವಾದ ಮಾತ್ರ ಪೂರ್ವ ಪಕ್ಷ. ಅತಃ ವಿದ್ಯಾ ಅರ್ಥವಾದ ಅಯಂ ಅಘವಿನಾಶ ಅಶ್ಲೇಷ ವ್ಯಪದೇಶ. ವಿದ್ಯೆಯ ಉಪಾಸನೆಯ ಸ್ತೋತ್ರ ಮಾಡ್ತಾ ಇದೆ, ಪ್ರಶಂಸೆ ಮಾಡುತ್ತೆ ಅಷ್ಟೇ. ಯಾಕೆ ಅಂದ್ರೆ ಮೊದಲೇ ಎಲ್ಲ ನಾಶವಾಗ್ಬಿಟ್ರೆ, ಅಶ್ಲೇಷವಾಗ್ಬಿಟ್ರೆ, ಪಾಪ ಉಂಟಾಗಕ್ಕೆ ಮೊದಲೇ ಶ್ರುತಿ ಹೇಳುತ್ತೆ. ಇನ್ನೊಂದು ಶ್ರುತಿ, ನಾವಿರತೋ ದುಶ್ಚರಿತಾತ್ ನಾಶಾಂತೋ ನ ಸಮಾಹಿತ ನಾಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೈನಮಾಪ್ನುಯಾತ್.
ಇವನು ದುಶ್ಚರಿತೆಗಳಿಂದ ಬಿಡದೇ ಇದ್ರೆ ಅವನ ಉಪಾಸನೆಯಿಂದ ಪರಮಾತ್ಮನ ಪಡ್ಕೊಳಕ್ಕಾಗುದಿಲ್ಲ. ದುಶ್ಚರಿತಾತ್ ಅವಿರತಃ ನ ಪ್ರಜ್ಞಾನೇನ ಏನಮಾಪ್ನುಯಾತ್. ಉಪಾಸನೆಯಿಂದ ದುಶ್ಚರಿತೆಗಳಿಂದ ಅವಿರತಿ ಅಂದ್ರೆ ನಿರಂತರವಾಗಿ ಮಾಡ್ತಾ ಇರೋದು, ಬ್ರೇಕೇ ಇಲ್ಲದ ಹಾಗೆ, ವಿಶ್ರಮವೇ ಇಲ್ಲ ಹಾಗೆ ದುಶ್ಚರಿತೆಗಳನ್ನು ಮಾಡ್ತಾ ಇದ್ರೆ ಪ್ರಜ್ಞಾನೇನ ನ ಏನಮಾಪ್ನುಯಾತ್ ನ ಅಶಾಂತ ಮನಸಃ ನ ಅಶಾಂತ ಮಾನಸವೋ ಅಪಿ ಪ್ರಜ್ಞಾನೇನ ಏನಮಾಪ್ನುಯಾತ್. ಒಂದು ಇಂದ್ರಿಯ ನಿಗ್ರಹ, ಒಂದು ಮನಸ್ಸಿನ ನಿಗ್ರಹ ಮೊದಲಾದದ್ದೆಲ್ಲ ಇಲ್ಲದೆ ಹೋದ್ರೆ ಇವನಿಗೆ ಉಪಾಸನೆಯಿಂದ ಪರಮಾತ್ಮನ ಪಡೆದುಕೊಳ್ಳಕ್ಕಾಗೋದಿಲ್ಲ. ಇದೆಲ್ಲ ಬಿಡ್ಬೇಕು ಅಂತ ಶ್ರುತಿ ಹೇಳತ್ತಲ್ಲ, ಮೊದಲೇ ಎಲ್ಲ ನಾಶ ಅಶ್ಲೇಷ ಅನ್ನೋದು ಇಲ್ಲಿ ಉಂಟಾಗ್ಬಿಟ್ರೆ ಈ ನಾವಿರುತ್ತೋ ದುಶ್ಚರಿತ ಅದ್ ಏನ್ ಪ್ರಯೋಜನ ಅದ್ ಹೇಳಿ? ಅದಕ್ಕೇನು ಪ್ರಯೋಜನವೇ ಇಲ್ವಲ್ಲ, ಇದೆಲ್ಲ ವಿರೋಧ ಬರುತ್ತೆ ಅಂತ ಹೇಳಿದ್ರು. ಆದ್ರಿಂದ ಇದೆಲ್ಲ ಪೂರ್ವ ಪಕ್ಷಗಳಲ್ಲಿ ಬರುವಂತಹ ಆಕ್ಷೇಪಗಳು. ಬ್ರಹ್ಮವಿದಾಪ್ನೋತಿ ಪರಂ ಅಂತ ಅಷ್ಟೇ ವಿಧಿಸಿರೋದು, ಪ್ರಾಯಶ್ಚಿತ್ತ ಅಂತ ವಿಧಿಸಿಲ್ಲ. ಇದು ಅದನ್ನ ಪ್ರಾಯಶ್ಚಿತ್ತ ರೂಪ ಆಗಕ್ಕೆ ಸಾಧ್ಯವಿಲ್ಲ. ಇದನ್ನೆಲ್ಲ ಪೂರ್ವ ಪಕ್ಷದಲ್ಲಿ ಹೇಳಿದ್ರೆ ಸಿದ್ಧಾಂತವನ್ನೇ ಹೇಳ್ತಾರೆ. ಏವಂ ಪ್ರಾಪ್ತೆ ವಿಧೀಯತೆ ತದಧಿಗಮೇ ಇತಿ. ಇದಕ್ಕೆ ವ್ಯಾಖ್ಯಾನದಲ್ಲಿ ಬೇಕಾದಷ್ಟು ವಿಷಯಗಳನ್ನ ಹೇಳ್ತಾರೆ. ಏವಂ ಪ್ರಾಪ್ತೆ ವಿಧೀಯತೆ ಅಂತ ಹೇಳ್ಬಿಟ್ಟು, ವಿದ್ಯಾಪ್ರಾಪ್ತೌ ಪುರುಷಸ್ಯ ವಿದ್ಯಾಮಾಹಾತ್ಮ್ಯಾತ್ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶ ಉಪಪದ್ಯೇತೆ. ಇಲ್ಲಿ ಅನ್ವಯವು ಕೂಡ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶ. ಪೂರ್ವಾಘಕ್ಕೆ ಅಶ್ಲೇಷ ಹೇಳಕ್ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಆಗಲೇ ಉಂಟಾಗಿಬಿಟ್ಟಿದೆ ಅದು. ಪಾಪಗಳು ಆಗ್ಲೇ ಒಂದು ದೊಡ್ಡ ಹೊರೆಯನ್ನು ಹೊತ್ಕೊಂಡಿದ್ದೀವಿ, ಪಾಪದ ಹೊರೆಯನ್ನ. ಅದು ನಮಗೆ ಆಗಲೇ ಅಂಟ್ಕೊಂಡು ಬಿಟ್ಟಿದೆ ಬಲವಾಗಿ. ಅದಕ್ಕೆ ಅಶ್ಲೇಷ ಹೇಳಕ್ಕಾಗೋದಿಲ್ಲ. ಉತ್ತರಾಘಕ್ಕೆ ನಾಶ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಉತ್ತರಾಘ ಇನ್ನೂ ಉಂಟೇ ಆಗಿಲ್ಲ. ಆದ್ದರಿಂದ ಅನ್ವಯದಲ್ಲಿ ಉತ್ತರಾಘಕ್ಕೆ ಅಶ್ಲೇಷ, ಪೂರ್ವಾಘಕ್ಕೆ ವಿನಾಶ. ಅನ್ವ ಕ್ರಮ ಅದು ಹೇಗಿದೆಯೋ ಹಾಗೆಯೇ ಕ್ರಮವನ್ನ ಅರ್ಥ ಮಾಡ್ಕೊಳ್ಬೇಕು. ಒಟ್ಟಿಗೆ ಎರಡು ಸೇರಿಸಿ ಹೇಳಿದ್ರು, ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ಅಂದ್ರೆ ಉತ್ತರಾಘಕ್ಕೆ ಅಶ್ಲೇಷ, ಪೂರ್ವಾಘಕ್ಕೆ ವಿನಾಶ. ಯಥಾಸಂಖ್ಯಂ ಅಂತ ಹೇಗೆ ಹೇಳಿದ್ಯೋ ಅದೇ ಕರೆಸ್ಪಾಂಡಿಂಗ್ ಅರ್ಥ ಮಾಡ್ಕೊಳ್ಬೇಕು. ಅದು ವಿರುದ್ಧವಾಗಿ ಮಾಡಿದ್ರೆ ಆಗೋದಿಲ್ಲ, ಅದಕ್ಕೆ ವಿರೋಧ ಬರುತ್ತೆ. ಆದ್ರಿಂದ ಇಲ್ಲಿ ವಿದ್ಯಾಪ್ರಾಪ್ತವು ಪುರುಷಸ್ಯ ವಿದ್ಯಾಮಾಹಾತ್ಮ್ಯಾತ್ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶ ಉಪಪದ್ಯತೆ. ವಿದ್ಯೆಯ ಒಂದು ಮಾಹಾತ್ಮ್ಯೆಯಿಂದ ಉತ್ತರ ಪೂರ್ವಗಳಿಗೆ, ಉತ್ತರಾಗಕ್ಕೂ ಪೂರ್ವಾಗಕ್ಕೂ ಅಶ್ಲೇಷ ವಿನಾಶಗಳು ಉಪಪನ್ನವಾಗುತ್ತೆ ಸಿದ್ಧಾಂತ. ಯಾಕೆ ಅನ್ನೋದನ್ನ ನಿರೂಪಣೆ ಮಾಡ್ತಾರೆ. ಏವಂ ವಿಧಂ ಹಿ ವಿದ್ಯಾ ಮಾಹಾತ್ಮ್ಯ ಮಗಮ್ಯತೆ. ಮೊದಲು ಹೇಳಿದ್ರು ವಿದ್ಯೆಯ ಮಹಾತ್ಮೆಯಿಂದ ಅಂತ ಹೇಳಿದ್ರು. ಇದು ಹೇಗೆ ನಿರೂಪಣೆ ಮಾಡ್ತಾರೆ ಅಂದ್ರೆ, ನಾಭುಕ್ತಂ ಕ್ಷೀಯತೆ ಕರ್ಮ ಅನ್ನೋದು ಸಾಮಾನ್ಯ ಕರ್ಮಗಳ ವಿಷಯ. ಅನುಭವಿಸಿಯೇ ಕರ್ಮಗಳನ್ನು ಮುಗಿಸ್ಬೇಕು ಅನ್ನೋದು ಸಾಮಾನ್ಯ ಕರ್ಮಗಳ ವಿಷಯ. ಎಲ್ಲಾ ಕರ್ಮಗಳಿಗೂ ಹಾಗೆ ಹೇಳಕ್ಕಾಗೋದಿಲ್ಲ. ಅನುಭವಿಸಿಯೇ ಮುಗಿಸ್ಬೇಕು ಅನ್ನೋ ನಿಯಮವಿಲ್ಲ ಕರ್ಮಗಳಿಗೆ. ಯಾಕೆ ಅಂದ್ರೆ ಶ್ರುತಿಯಲ್ಲಿಯೇ ಪ್ರಾಯಶ್ಚಿತ್ತಗಳು ಹೇಳಿದೆ ಪಾಪಗಳಿಗೆ. ಒಂದು ಪಾಪ ಉಂಟಾದ್ರೆ ಪ್ರಾಯಶ್ಚಿತ್ತ ಮಾಡಿದ್ರೆ ಹೋಗ್ಬಿಡುತ್ತಲ್ಲ, ಅದು ಅನುಭವಿಸ್ಲಿಲ್ವಲ್ಲ ಇವನು, ಪ್ರಾಯಶ್ಚಿತ್ತರಿಂದಲೇ ನಾಶವಾಯಿತು. ಮತ್ತೆ ಪ್ರಸಿದ್ಧವಾದ ವಾಕ್ಯಗಳು, ತಪಃ ಕ್ಷರತಿ ವಿಸ್ಮಯಾತ್ ಮೊದಲಾದ ವಾಕ್ಯಗಳಿದೆ. ತಪಸ್ಸು ಆಶ್ಚರ್ಯ ಪಟ್ಟುಕೊಂಡ್ರೆ ತನ್ನ ಬಗ್ಗೆ ಆವಿಷ್ಕಾರ, ಅನಾವಿಷ್ಕುರ್ವನ್ನನ್ಮಯಾತ್ ಅಂತ ಅದಕ್ಕೆ ಸೂತ್ರ ಹೇಳೋದು. ಉಪಾಸಕನಿಗೆ ತನ್ನ ಮಹಿಮೆಯನ್ನು ತೋರಿಸ್ಕೋಬಾರದು, ತೋರಿಸ್ಕೊಂಡ್ರೆ ಅವನ ಶಕ್ತಿ ಹೋಗ್ಬಿಡುತ್ತೆ, ವಿದ್ಯೆಯ ಫಲ. ತಪಃ ಕ್ಷರತಿ ವಿಸ್ಮಯಾತ್, ವಿಸ್ಮಯದಿಂದಲೇ ನಾಶವಾಗ್ಬಿಡುತ್ತೆ, ಅನುಭವಿಸ್ಬೇಕಾಗಿಲ್ಲ ಅದೆಲ್ಲ ಅವನು. ಈ ರೀತಿ ಎಲ್ಲ ಫಲ ಅನುಭವಿಸದೆಯೂ ನಾಶವಾಗುವುದು ಕಂಡು ಬರುತ್ತೆ ಲೋಕದಲ್ಲಿ. ಇದನ್ನೆಲ್ಲ ಇದರಲ್ಲಿ ಹೇಳ್ತಾರೆ. ಅದನ್ನ ವಿದ್ಯೆಯ ಮಾಹಾತ್ಮ್ಯೆ ಎಷ್ಟು ಅನ್ನೋದು ಶ್ರುತಿಯಿಂದಲೇ ತಿಳಿಬೇಕು ನಾವು. ವಿದ್ಯಾ ಮಾಹಾತ್ಮ್ಯಂ ಅವಗಮ್ಯತೆ. ಎಲ್ಲವೂ ಕೂಡ ಪ್ರಪತ್ತಿಗೂ ಸಮಾನ, ಇದು ಹೇಳೋದಿಲ್ಲ. ಏವಂ ವಿಧಿ ಸುದರ್ಶನ ಸೂರಿಗಳು ಒಂದು ಕಡೆ ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನ. ಪ್ರಪತ್ತಿಯು ಇದರಲ್ಲಿ ಸೇರಿದೆ ಅಂತ ಹೇಳ್ಬಿಟ್ಟು ಇಲ್ಲಿಯೇ ವಿದ್ಯಾಪ್ರಾಪ್ತಿ ಶಬ್ದ, ವಿದ್ಯಾಪ್ರಾಪ್ತೌ ಪುರುಷಸ್ಯ ವಿದ್ಯಾ ಮಾಹಾತ್ಮ್ಯಾತ್ ವಿದ್ಯಾಪ್ರಾಪ್ತೌ. ಸುದರ್ಶನ ಸೂರಿ ವ್ಯಾಖ್ಯಾನದಲ್ಲಿ ಸಾಧಾರಣ್ಯಾತೆ ಪ್ರಪದನ ನಿಷ್ಪತ್ತೇರಪಿ ದ್ಯೋತಕಃ. ಪ್ರಪತ್ತಿಯ ನಿಷ್ಪತ್ತಿಯು ಇದರಿಂದ ಹೇಳಲ್ಪಟ್ಟಿದೆ ಅಂತ ಅರ್ಥ. ಪ್ರಪತ್ತಿ ಮಾಡಿದ ಪ್ರಪತ್ತಿಯು ಕೂಡ
ಇದನ್ನ ತಿಳಿಸುತ್ತೆ. ಪ್ರಪತ್ತಿಗೂ ಸಮಾನವಾದದ್ದು ಅನ್ನೋದು ಸಂಶ್ಲಿಷ್ಟಸ್ಯ ಪೂರ್ವಾಗಸ್ಯ ಅಶ್ಲೇಷ ಇದೆಲ್ಲ ಹೇಳ್ತಾರೆ. ಪ್ರಪತ್ತಿಗೂ ಸಮಾನವಾದದ್ದು. ವಿದ್ಯಾಪ್ರಾಪ್ತಿ ಅಂದ್ರೆ ಅದನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಏವಂ ವಿಧಿ ಪಾಪಂ ಕರ್ಮ ನ ಶ್ಲಿಷ್ಯತೆ ಏವಂ ಹಾಸ್ಯ ಸರ್ವೇ ಪಾಪ್ಮಾನಃ ಪ್ರತಿವಂತೆ ಇತ್ಯಾದಿ ವ್ಯಪದೇಶ. ಇದು ಸೂತ್ರದ ಅರ್ಥ. ವಿದ್ಯಾಪ್ರಾಪ್ತೌ ಪುರುಷಸ್ಯ ವಿದ್ಯಾ ಮಾಹಾತ್ಮ್ಯಾತ್ ತದಧಿಗಮೇ ಅಂದ್ರೆ ವಿದ್ಯಾಪ್ರಾಪ್ತೌ ಅಂತ ಅರ್ಥ. ತದಧಿಗಮೇ ವಿದ್ಯಾಪ್ರಾಪ್ತೌ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು ಅಂದ್ರೆ ವಿದ್ಯಾ ಮಾಹಾತ್ಮ್ಯತ್ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು. ಪುರುಷಸ್ಯ ಯಾವ ಉಪಾಸಕನ ಅವನಿಗೆ ಪ್ರಾಪ್ತಿಯಾಗಿದೆಯೋ ಅವನ ಆ ವಿದ್ಯೆಯ ಮಹಾತ್ಮೆಯಿಂದ ಉತ್ತರ ಪೂರ್ವಾಗಗಳು ಅಶ್ಲೇಷ ವಿನಾಶ ಉಂಟಾಗುತ್ತೆ. ಈ ಮಹಾತ್ಮ್ಯ ಅನ್ನೋದು ಹೇಗೆ ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಏವಂ ವಿಧಿ ಪಾಪಂ ಕರ್ಮನ ಶ್ಲಿಷ್ಯತೆ ಏವಂ ಹಾಸ್ಯರ್ವೇ ಪಾಪ್ಮಾನಃ ಪ್ರದೂಯಂತೆ. ಒಂದು ಅಶ್ಲೇಷ, ಒಂದು ವಿನಾಶಕ್ಕೆ ಶ್ರುತಿ ಪ್ರಮಾಣವನ್ನು ತೋರಿಸಿದ್ರು. ಈ ರೀತಿ ಏವಂ ವಿಧಿ ಅಂದ್ರೆ ತಿಳಿದವನು ಅಂತ ಅರ್ಥವಲ್ಲ, ಉಪಾಸನೆ ಮಾಡುವವನು ಅಂತ ಅರ್ಥ. ವೇದನ ಅಂದ್ರೆ ಉಪಾಸನೆ. ಇಲ್ಲಿ ಏವಂ ವಿಧಿ ಪಾಪಂ ಕರ್ಮನ ಶ್ಲಿಷ್ಯತೆ ಏವಂ ಹಾಸ್ಯ ಸರ್ವೇ ಪಾಪ್ಮಾನಃ ಪ್ರದೂಯಂತೆ. ಇದೆಲ್ಲ ಉಪಾಸಕರ ವಿಷಯ. ಈ ರೀತಿ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ವ್ಯಪದೇಶ ಅಂದ್ರೆ ಹೇಳಿರುವಂತಹದ್ದು. ನಚ ಇಲ್ಲಿ ಪೂರ್ವ ಪಕ್ಷವನ್ನು ವಿಚಾರ ಮಾಡ್ತಾರೆ. ನಾಭುಕ್ತಂ ಕ್ಷೀಯತೆ ಕರ್ಮ ಇತ್ಯನೇನ ಶಾಸ್ತ್ರೇಣಾಸ್ಯ ವಿರೋಧ ಭಿನ್ನ ವಿಷಯತ್ವಾತ್. ಇದು ಮುಖ್ಯವಾದ ನಿರೂಪಣೆ ಭಾಷ್ಯಕಾರರು ಮಾಡೋದಿಲ್ಲಿ. ನಾಭುಕ್ತಂ ಕ್ಷೀಯತೆ ನ ಅಭುಕ್ತಂ ಕರ್ಮ ಕ್ಷೀಯತೆ. ಅನುಭವಿಸದೆ ಕರ್ಮ ನಾಶವಾಗೋದಿಲ್ಲ ಅನ್ನುವ ಶಾಸ್ತ್ರವಿದೆಯಲ್ಲ, ಅದರಿಂದ ಇದಕ್ಕೆ ವಿರೋಧವಿಲ್ಲ ಅಂದ್ರು. ಯಾಕೆ ಅಂದ್ರೆ ಅದಕ್ಕೂ ಇದಕ್ಕೂ ವಿಷಯಗಳೇ ಬೇರೆ. ಭಿನ್ನ ವಿಷಯತ್ವಾತ್. ಯಾವುದು ನಾಭುಕ್ತಂ ಕ್ಷೀಯತೆ ಕರ್ಮ ಅನ್ನೋದು ಏನನ್ನ ತಿಳಿಸುತ್ತೆ ಅಂದ್ರೆ, ತದ್ಧಿ ಕರ್ಮಣಾಂ ಫಲ ಜನನ ಸಾಮರ್ಥ್ಯ ದೃಢಿಮ ವಿಷಯಂ ಅಂತ ಹೇಳಿದ್ರು. ಫಲ ಜನನ ಸಾಮರ್ಥ್ಯ ದೃಢಿಮ ವಿಷಯಂ. ಫಲವನ್ನ ಉಂಟು ಮಾಡುವಂತಹ ಸಾಮರ್ಥ್ಯ ಇರುವಂತಹದ್ದು ತಿಳಿಸುತ್ತೆ. ನಾಭುಕ್ತಂ ಕ್ಷೀಯತೆ ಕರ್ಮ ಅಂದ್ರೆ ಕರ್ಮವು ಫಲವನ್ನು ಉಂಟು ಮಾಡೇ ಮಾಡುತ್ತೆ. ಅದು ಸಮರ್ಥವಾಗಿದೆ. ಫಲವನ್ನು ಉಂಟು ಮಾಡಕ್ಕೆ ಸಮರ್ಥವಾಗಿರೋದನ್ನ ದೃಢಪಡಿಸುತ್ತೆ. ಅದರಿಂದ ನಮಗೆ ಏನು ಪಾಠ ಅಂತ ಹೇಳಿದ್ರೆ, ಉಪಾಸಕನಿಗೆ ಅಥವಾ ಪ್ರಪಂಚನಿಗೆ ಈ ರೀತಿ ಕರ್ಮ ಮಾಡಬಾರ್ದು ಅಂತ. ಕರ್ಮಕ್ಕೆ ಫಲಜನ ಸಾಮರ್ಥ್ಯ ಇದೆ. ಬುದ್ಧಿಪೂರ್ವಕವಾಗಿ ನಾವು ತಪ್ಪು ಮಾಡಿದ್ರೆ ಫಲವನ್ನು ಉಂಟೇ ಮಾಡುತ್ತೆ. ಅದು ಅನುಭವಿಸದೆ ಹೋಗೋದಿಲ್ಲ. ನಾಭುಕ್ತಂ ಕ್ಷೀಯತೆ ಕರ್ಮ. ಪ್ರಾಯಶ್ಚಿತ್ತ ಮಾಡ್ಬೇಕು, ಇಲ್ಲ ಅನುಭವಿಸ್ಬೇಕು. ಎರಡರಲ್ಲೂ ಒಂದು ಉಂಟಾಗಬೇಕು ಅನ್ನೋದು ನಾವು ಅದನ್ನ ತಿಳ್ಕೊಳ್ಬೇಕಾದ್ದು. ಈ ವಿದ್ಯೆಯ ಮಹಾತ್ಮೆಯ ಈ ರೀತಿಯಾದ ಕರ್ಮಗಳನ್ನ ಹುಟ್ಟದೇ ಇರೋ ಹಾಗೆ ಮಾಡುತ್ತಲ್ಲ, ಫಲಜನನವನ್ನ ಆಗದೇ ಇರೋ ಹಾಗೆ, ಅದು ವಿದ್ಯೆಯ ಮಹಾತ್ಮೆ. ಏತತ್ತು ಉತ್ಪನ್ನಾಯಾಹ ವಿದ್ಯಾಯಾಹ ಪ್ರಾಕೃತಾನಾಂ ಪಾಪ್ಮನಾಂ ಫಲಜನನ ಶಕ್ತಿ ವಿನಾಶ ಸಾಮರ್ಥ್ಯಂ ಉತ್ಪತ್ಸ್ಯಮಾನಾನಾಂಚ ಫಲಜನನ ಶಕ್ತಿ ಉತ್ಪತ್ತಿ ಪ್ರತಿಬಂಧಕ ಕರಣ ಸಾಮರ್ಥ್ಯಂ ಚ ಪ್ರತಿಪಾದಯತಿ ಇತಿ ದ್ವಯೋಃ ವಿಷಯೋ ವಿದ್ಯತೆ. ಇದರಲ್ಲಿ ವಿಷಯಗಳು ಹೇಗೆ ಭಿನ್ನವಾಗಿದೆ ಅನ್ನೋದನ್ನ ತೋರಿಸ್ತಾರೆ. ಒಂದು ಕರ್ಮದ ಫಲಜನನ ಸಾಮರ್ಥ್ಯವನ್ನ ದೃಢಪಡಿಸುವಂತಹದ್ದು. ಇದಾದರೆ ಹೇಗೆ ಅಂದ್ರೆ, ಉತ್ಪನ್ನವಾದ ವಿದ್ಯೆಯು ನಿಷ್ಪನ್ನವಾದ ವಿದ್ಯೆಯವನಿಗೆ ಉಪಾಸನೆ ಆರಂಭಿಸಿಬಿಟ್ಟಿದ್ದಾನೆ. ಪ್ರಾಕ್ ಕೃತಾನಾಂ ಪಾಪ್ಮನಾಂ, ಹಿಂದೆ ಮಾಡಿದಂತಹ ಸಂಚಿತ ಪಾಪಗಳು ಏನಿದೆಯೋ ಅದರ ಫಲಜನನ ಶಕ್ತಿ ವಿನಾಶ ಸಾಮರ್ಥ್ಯಂ, ಫಲಜನನ ಶಕ್ತಿಯನ್ನ ನಾಶಪಡಿಸುತ್ತೆ. ಆ ಪಾಪಗಳು ಏನ್ ಮಾಡುತ್ತೆ? ಸಂಚಿತ ಪಾಪಗಳು ಅಂದ್ರೆ ಪ್ರಾರಬ್ಧವಾದಾಗ, ಫಲ ಕೊಡಕ್ಕೆ ಆರಂಭಿಸಿದವಾದಾಗ ತನ್ನ ಕರ್ಮದ ಫಲವನ್ನ ಉಂಟು ಮಾಡುತ್ತೆ. ಆ ಸಾಮರ್ಥ್ಯ ಇದೆ ಅದಕ್ಕೆ. ಅದು ಯಾರು ತಡೆಯಕ್ಕಾಗೋದಿಲ್ಲ. ಪ್ರಾರಬ್ಧವಾಗಿಬಿಟ್ರೆ ತಡೆಯಕ್ಕಾಗೋದಿಲ್ಲ ಅದನ್ನ. ಅದು ಫಲಜನ ಸಾಮರ್ಥ್ಯ ದೃಢವಾಗಿ ಸಮರ್ಥವಾಗಿದೆ ಫಲವನ್ನು ಉಂಟು ಮಾಡಕ್ಕೆ. ಅದು ಇನ್ನು ಫಲ ಕೊಡಕ್ಕೆ ಆರಂಭಿಸುವುದಕ್ಕೆ ಮೊದಲೇ ಅದನ್ನ ನಾಶ ಮಾಡುವ ಶಕ್ತಿ ಉಪಾಸನೆಗೆ ಇದೆ. ಉಪಾಸನೆಯ ಮಹಾತ್ಮ್ಯ ಹೇಗೆ ಅಂತ ಹೇಳಿದ್ರೆ, ಹಿಂದೆ ಮಾಡಿದ ಪಾಪಗಳ ಫಲಜನನ ಶಕ್ತಿಯನ್ನ ನಾಶಪಡಿಸುವ ಸಾಮರ್ಥ್ಯ ಇದೆ ಉಪಾಸನೆಗೆ. ಅದಕ್ಕೆ ಫಲಜನನ ಉಂಟು ಮಾಡುವ ಶಕ್ತಿ ಇದ್ರೆ, ಇದಕ್ಕೆ ನಾಶಪಡಿಸುವ ಶಕ್ತಿ ಇದೆ. ಆದರೆ ಫಲಜನ ಆರಂಭಿಸ್ಬಿಟ್ಟಿದ್ರೆ ಅದನ್ನ ನಾಶ ಮಾಡೋಕ್ಕಾಗೋದಿಲ್ಲ. ಫಲಜನನ ಇನ್ನು ಆರಂಭಿಸದೆ ಹೋದ್ರೆ ಅದನ್ನ ನಾಶಪಡಿಸುತ್ತೆ. ಇದು ವಿದ್ಯೆ ಉತ್ಪನ್ನವಾಗ್ಬಿಟ್ರೆ ಇದು ಫಲಜನನ ಶಕ್ತಿ ಉತ್ಪತ್ತಿ ಪ್ರತಿಬಂಧಕರಣ ಸಾಮರ್ಥ್ಯಂ ಚ. ಇನ್ನೊಂದಿದೆ ಇದಕ್ಕೆ. ಇನ್ನೊಂದು ಶಕ್ತಿ ಏನು ಅಂದ್ರೆ,
ಫಲಜನನ ಶಕ್ತಿ ಇದೆಯಲ್ಲ, ಅದು ಉತ್ಪನ್ನವೇ ಆಗದೆ ಇರೋ ಹಾಗೆ ಮಾಡುತ್ತೆ. ಕೆಲವು ಪಾಪಗಳಿಗೆ ಏನಾಗುತ್ತೆ ಅಂದ್ರೆ ಫಲವು ಮುಂದೆ ಉಂಟಾಗಬೇಕು. ಆ ಉಂಟಾಗುವಂತಹ ಆ ಪಾಪದಿಂದ ಉಂಟಾಗುವಂತಹ ಫಲ ಯಾವುದಿದೆಯೋ ಅದನ್ನ ಪ್ರತಿಬಂಧಿಸ ಮಾಡುತ್ತೆ, ಇದು ತಡೆಯುತ್ತೆ ಅದನ್ನು. ಎರಡು ಶಕ್ತಿಗಳಿದೆ ಉಪಾಸನೆಗೆ ಅಂತ ಹೇಳಿದ್ರು. ಮಹಾತ್ಮೆ ಹೇಗೆ ಅಂದ್ರೆ ಉಂಟಾದ ಒಂದು ಫಲದ ಒಂದು ಕರ್ಮದ ಫಲ ಜನನ ಉಂಟು ಮಾಡುವಂತಹ ಶಕ್ತಿಯನ್ನ ನಾಶ ಮಾಡೋ ಶಕ್ತಿ ಇದೆ ಇದಕ್ಕೆ. ಇನ್ನೊಂದು ಕರ್ಮದ ಫಲ ಜನನ ಆಗದೇ ಇರೋ ಹಾಗೆ ಮಾಡುವಂತಹ ಶಕ್ತಿ ಇದೆ. ಅದನ್ನ ಇಲ್ಲಿ ಹೇಳ್ತಾರೆ. ಪ್ರಾಕೃತಾನಾಂ ಪಾಪ್ಮನಾಂ ಫಲ ಜನನ ಶಕ್ತಿ ವಿನಾಶ ಸಾಮರ್ಥ್ಯಂ ಒಂದು ಉತ್ಪತ್ಸ್ಯಮಾನಾನಾಂಚ ಫಲ ಜನನ ಶಕ್ತಿ ಉತ್ಪತ್ತಿ ಪ್ರತಿಬಂಧಕರಣ ಸಾಮರ್ಥ್ಯಂಚ. ಎರಡು ವಿಷಯಗಳನ್ನು ಹೇಳಿದ್ರು. ವಿದ್ಯೆಗೆ ಉತ್ಪನ್ನವಾಗ್ಬಿಡ್ಬೇಕು ವಿದ್ಯೆ, ಅವನಿಗೆ ದರ್ಶನ ಸಮಾನಕಾರವಾಗಿ ಆಗ್ಬಿಟ್ರೆ ಅಥವಾ ಪ್ರಪತ್ತಿ ಅನುಷ್ಠಾನ ಮಾಡಿಬಿಟ್ರೆ ಹಿಂದಿನ ಕರ್ಮಗಳು ಫಲ ಜನನ ಮಾಡೋ ಶಕ್ತಿ ಇರೋದಿಲ್ಲ, ಅದಕ್ಕೆ ನಾಶ ಮಾಡಿಬಿಡುತ್ತೆ ಉಪಾಸನೆ. ಅದರ ಫಲ, ಅದರ ಒಂದು ಸಾಮರ್ಥ್ಯ ಆಗಿದೆ, ಮಹಿಮೆ. ಮುಂದೆ ಈ ಪ್ರಾಮಾದಿಕ ಕರ್ಮಗಳಿಂದ ನಮಗೆ ಬರುವಂತಹ ಫಲಗಳು ಉಂಟು ಮಾಡೋ ಶಕ್ತಿ ಇದೆಯಲ್ಲ ಪ್ರಾಮಾದಿಕ ಕರ್ಮಗಳಿಗೆ, ಅದು ಉಂಟಾಗದೇ ಇರೋ ಹಾಗೆ ಮಾಡುತ್ತೆ. ಅದುವೇ ಅಶ್ಲೇಷ ಅಂತ ಹೇಳುವಂತಹದ್ದು. ಅದನ್ನ ಪ್ರತಿಪಾದನೆ ಮಾಡುತ್ತೆ. ಅದರಿಂದ ಇದಕ್ಕೆ ಕರ್ಮಗಳಿಗೆ ಒಂದು ಸಾಮರ್ಥ್ಯ ಇದೆ ಅಂತ ಹೇಳೋದು ನಾಭುಕ್ತಂ ಕ್ಷೀಯತೆ ಕರ್ಮ. ಅದು ಸಾಮಾನ್ಯವಾದ ಕರ್ಮಗಳ ವಿಷಯ. ಎಲ್ಲಾ ಕರ್ಮಗಳಿಗೂ ಆ ಶಕ್ತಿ ಇದ್ದೇ ಇದೆ ಅಂತ ಹೇಳುತ್ತೆ. ಆದರೆ ಉಪಾಸನೆಗೆ ಎರಡು ಮಹಾತ್ಮೆಗಳು ಹೇಳಲ್ಪಟ್ಟಿದೆ. ಆ ಕರ್ಮದ ಫಲ ಜನನ ಆಗದೇ ಇರೋ ಹಾಗೆ ನಾಶ ಮಾಡುವಂತಹದ್ದು, ಮುಂದೆ ಉತ್ಪನ್ನವಾಗುವ ಫಲಗಳನ್ನ ತಡೆಯುವಂತಹದ್ದು, ಉಂಟಾಗದೇ ಇರೋ ಹಾಗೆ ಮಾಡೋದು. ಇದೆರಡು ಕೂಡ ಶಕ್ತಿಗಳು ಉಪಾಸನೆಗೆ ಇದೆ. ಅದಕ್ಕೆ ಒಂದು ಲೌಕಿಕವಾದ ಉದಾಹರಣೆ ಕೊಡ್ತಾರೆ. ಯಥಾ ಅಗ್ನಿಜಲಯೋ ಔಷ್ಣ್ಯ ತನ್ನಿನ ನಿವಾರಣ ಸಾಮರ್ಥ್ಯ ವಿಷಯೋ ದ್ವಯೋ ಪ್ರಮಾಣಯೋರಪಿ ವಿಷಯ ಭೇದಾತಿ ಪ್ರಾಮಾಣ್ಯಂ ಏವಮತ್ರಾಪಿ ನ ಕಶ್ಚಿತ್ ವಿರೋಧ. ಅಗ್ನಿಯು ಮತ್ತೆ ಜಲವೂ ಇದೆ. ಅಗ್ನಿ ಉಷ್ಣವನ್ನು ಉಂಟು ಮಾಡುತ್ತೆ, ಜಲ ಉಂಟವನ್ನು ನಾಶ ಮಾಡುತ್ತೆ. ಆದ್ದರಿಂದ ಎರಡಕ್ಕೂ ಬೇರೆ ಬೇರೆ ಶಕ್ತಿಗಳಿದೆ. ಅಗ್ನಿಗೆ ಉಂಟು ಮಾಡುವ ಶಕ್ತಿ ಇದ್ರೆ ಜಲ ಅದನ್ನ ಆರಿಸುವಂತಹ ಶಕ್ತಿ ಹೊಂದಿದೆ ಜಲಕ್ಕೆ. ಎರಡಕ್ಕೂ ಒಂದು ಔಷ್ಣ್ಯ ತನ್ನ ನಿವಾರಣ ಸಾಮರ್ಥ್ಯ ವಿಷಯೋಹೋ ದ್ವಯೋಹೋ ಪ್ರಮಾಣಯೋರಪಿ. ಎರಡು ಪ್ರಾಮಾಣಿಕವೇ, ಎರಡನ್ನು ಪ್ರತ್ಯಕ್ಷವಾಗಿ ಕಾಣಬಹುದು. ವಿಷಯ ಭೇದ ಅಷ್ಟೇನೆ, ಒಂದಕ್ಕೆ ಉಂಟು ಮಾಡೋದೇ ಒಂದು ನಾಶ ಮಾಡುತ್ತೆ. ಎರಡು ಶಕ್ತಿಗಳಿದೆ. ಆ ರೀತಿ ವಿದ್ಯೆಯ ಮಹಾತ್ಮೆ ಅನ್ನೋದು ಬಹಳ ಬಲವಾಗಿ ಇಲ್ಲಿ ಹೇಳ್ತಾರೆ. ಪ್ರಧಾನವಾದದ್ದು ಉಪಾಸನೆ ಮಹಾತ್ಮೆ ಎಷ್ಟು ಅಂತ ಹೇಳಕ್ಕಾಗಲ್ಲ. ಪ್ರಪತ್ತಿಗೆ ಅದೇ ರೀತಿಯಲ್ಲಿದೆ. ಅತ್ರಾಪಿ ನ ಕಶ್ಚಿತ್ ವಿರೋಧ. ರೀತಿಯಿಂದ ಇಲ್ಲಿ ವಿರೋಧವಿಲ್ಲ. ಅಶ್ಲೇಷ ವಿನಾಶ ಅನ್ನೋದು ಸಾಧ್ಯ ಅನ್ನೋದನ್ನ ಸಾಧಿಸ್ತಾರೆ. ನಾಭುಕ್ತಂ ಕ್ಷೀಯತೆ ಕರ್ಮ ಅನ್ನೋದು ಎಲ್ಲಾ ಕರ್ಮಗಳ ವಿಷಯದಲ್ಲಿಯೂ ಇಲ್ಲ. ಅದು ಅನೇಕ ವಿಷಯಗಳಲ್ಲಿ ಉಪಾಸನೆ ಮಾಡದೇ ಇರೋರ್ಗೂ ಕೂಡ ಈ ರೀತಿ ಕಂಡು ಬರುತ್ತೆ. ಅನುಭವಿಸದೆ ನಾಶವಾಗೋದು, ಪ್ರಾಯಶ್ಚಿತ್ತದಲ್ಲಿ ನಾಶವಾಗುತ್ತೆ. ಅಥವಾ ಅವನು ತನ್ನ ಮಹಿಮೆಯನ್ನು ಹೇಳ್ಕೊಂಡ್ಬಿಟ್ರೆ ನಾಶವಾಗ್ಬಿಡುತ್ತೆ. ಕೌಶಿಕ ಬ್ರಾಹ್ಮಣನ ಕತೆ ಎಲ್ಲ ಕೇಳಿರ್ತೀವಿ. ಅವನು ಒಂದು ಹಕ್ಕಿಯಲ್ಲಿ ನೋಡಿ ದುರ್ಗೊಟ್ಕೊಂಡು ನೋಡಿದಾಗ ಸುಟ್ಟೋಯ್ತು. ಅವನಿಗೆ ಆಶ್ಚರ್ಯವಾಗುತ್ತೆ, ನೋಡಿದ್ಯಾ ನನ್ನ ತಪಸ್ಸಿಗೆ ಎಷ್ಟು ಶಕ್ತಿ ಬಂದ್ಬಿಡ್ತು. ಗೃಹಿಣಿಯನ್ನು ಹಾಗೆ ನೋಡ್ದ, ಅವನು ಏನೂ ಆಗ್ಲಿಲ್ಲ. ಅವಳು ಹೇಳಿದ್ಲು, ನಾನು ಹಕ್ಕಿ ಎಲ್ಲ ನಿನ್ ಕಣ್ಣು ದೃಷ್ಟಿಗೆ ಸುಟ್ಟು ಹೋಗೋದಕ್ಕೆ ಅಂತ ಹೇಳಿದ್ಲು. ಅವಳು ತನ್ನ ಆಶ್ರಮ ಕರ್ಮಗಳನ್ನ ಅಷ್ಟು ನಿಯಮದಿಂದ ಪಾಲಿಸ್ಕೊಂಡ ಇದ್ದವಳು. ಅವಳಿಗೆ ಆ ಶಕ್ತಿ ಇತ್ತು. ಇವನಿಗೆ ವಿಸ್ಮಯ ಪಟ್ಟದ್ರಿಂದ ಅವನ ಶಕ್ತಿ ನಾಶವಾಗೋಯ್ತು. ಅದು ಅನುಭವಿಸದೆ ಹೋಗಬಹುದು ಕರ್ಮ. ನಾಭುಕ್ತಂ ಕ್ಷೀಯತೆ ಕರ್ಮ ಅನ್ನೋದು ಎಲ್ಲಕ್ಕೂ ಅಪ್ಲೈ ಆಗೋದಿಲ್ಲ, ಎಲ್ಲಕ್ಕೂ ಸಂಬಂಧಿಸೋದಿಲ್ಲ. ಕೆಲವು ಕಡೆ ಸಾಮಾನ್ಯವಾದ ಕರ್ಮಗಳ ವಿಷಯ. ವಿದ್ಯೆಯ ಮಹಾತ್ಮೆ ಹೇಗೆ ಅಂದ್ರೆ ಅದಕ್ಕೆ ಇಂತಹ ಸಾಮರ್ಥ್ಯವಿದೆ, ಶಕ್ತಿಯನ್ನೆಲ್ಲ ನಾಶಪಡಿಸುವಂತಹದ್ದು, ಫಲಜನನವಾಗದೇ ಇರೋ ಹಾಗೆ ಪ್ರತಿಬಂಧ ಮಾಡುವಂತಹದ್ದು ಮೊದಲಾದ ಶಕ್ತಿಗಳು ವಿದ್ಯೆಗೆ ಇದೆ ಅನ್ನೋದನ್ನ. ಆದ್ರಿಂದ ವಿನಾಶ ಮತ್ತೆ ಅಶ್ಲೇಷ ಇದು ಯಾವ ವಿರೋಧವೂ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಅದಕ್ಕೆ ಹೇಳ್ತಾರೆ ಈಗ ಅಘಸ್ಯ ಅಶ್ಲೇಷಕರಣಂ. ಈಗ ತಾತ್ವಿಕವಾದ ವಿಷಯ ಶಾಸ್ತ್ರೀಯವಾಗಿ ವಿಚಾರ ಮಾಡ್ತಾರೆ. ಪಾಪ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು, ಅಶ್ಲೇಷ ಅಂದ್ರೆ ಏನು, ವಿನಾಶ ಅಂದ್ರೆ ಏನು, ಒಬ್ಬರಿಂದ ಒಬ್ರಿಗೆ ಹೋಗೋದು ಅಂದ್ರೆ ಏನು, ಇದೆಲ್ಲವನ್ನು ತತ್ವ ದೃಷ್ಟಿಯಿಂದ ವಿಚಾರ ಮಾಡಿ ಸಾಧನೆ ಸ್ಥಾಪಿಸ್ತಾರೆ ಎಲ್ಲವನ್ನು ಕೂಡ ವ್ಯಾಸದಲ್ಲಿ. ಅಘಸ್ಯ ಅಶ್ಲೇಷಕರಣಂ. ಪಾಪವು ನಮಗೆ ಒಟ್ಟೋದಿಲ್ಲ ಅಂದ್ರೆ ಅದು ಹೇಗೆ, ಅದಕ್ಕೆ ಏನ್ ಅರ್ಥ ಅಂದ್ರೆ ವೈದಿಕ ಕರ್ಮ ಅಯೋಗ್ಯತಾ
ವಾಸನಾ ಪ್ರತ್ಯವಾಯ ಹೇತು ಶಕ್ತಿ ಉತ್ಪತ್ತಿ ಪ್ರತಿಬಂಧಕರಣಂ ಅಂತ ಹೇಳುದು. ವೈದಿಕ ಕರ್ಮ ಮಾಡದೇ ಇರೋ ಹಾಗೆ ಮಾಡೋದು, ಅದಕ್ಕೆ ವಾಸನಾ ಪ್ರತ್ಯವಾಯ ಹೇತು ಶಕ್ತಿ ಉತ್ಪತ್ತಿ ಪ್ರತಿಬಂಧಕರಣಂ ಹೇಳ್ಬಿಟ್ಟು ಒಂದು ವೈದಿಕ ಕರ್ಮಗಳಿಗೆ ಯೋಗ್ಯತೆ ಆಗದೆ ಇರೋ ಹಾಗೆ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ ಯಾವ ರೀತಿಯಲ್ಲಿ ಇದಕ್ಕೆ ಇದೆ ಅಂತ ಹೇಳ್ಬಿಟ್ಟು ಶಕ್ತಿಗಳು ಯಾವ ರೀತಿ ಶಕ್ತಿಗಳಿದೆ ಅದನ್ನೆಲ್ಲ ಇಲ್ಲಿ ವಿವರಿಸ್ತಾರೆ ವ್ಯಾಖ್ಯಾನಗಳಲ್ಲಿ. ಅದಕ್ಕೆ ಏನೇನ್ ಶಕ್ತಿಗಳಿದೆ ಅಂತ ಹೇಳ್ಬಿಟ್ಟು ಒಂದು ವೈದಿಕ ಕರ್ಮಗಳನ್ನ ಅದು ಮಾಡಕ್ಕೆ ಯೋಗ್ಯತೆಯನ್ನ ಹೋಗಿಸ್ಬಿಡುತ್ತೆ. ಯೋಗ್ಯತೆ ಇಲ್ಲದೆ ಇರೋ ಹಾಗೆ ಮಾಡುವಂತಹದ್ದು ಒಂದು ಅದಕ್ಕೆ ಶಕ್ತಿ, ಅದನ್ನ ಹೇಳ್ತಾರೆ ಇಲ್ಲಿ. ಅದಕ್ಕೆ ಇದರಲ್ಲಿ ನೋಟ್ಸ್ ಅಲ್ಲಿ ನೋಡಿದ್ರೆ ನಮ್ಮ ತಂದೆ ಪುಸ್ತಕದಲ್ಲಿ 3ನೇ ವಾಲ್ಯೂಮ್ ಇಲ್ಲಿ ಮೂಲ ಇರೋದು 490ನೇ ಪುಟ 3ನೇ ವಾಲ್ಯೂಮ್ ಅಲ್ಲಿ ನನ್ನ ತಂದೆ ಇದರಲ್ಲಿ. ನೋಟ್ಸ್ ಅಲ್ಲಿ 662ನೇ ಪುಟ 661 662 ಇದರಲ್ಲೆಲ್ಲ ಇದಕ್ಕೆ ಸಂಬಂಧಿಸಿದ ವಿಷಯಗಳು ಅನೇಕ ವಿಷಯಗಳನ್ನ ಸುತಪ್ರಕಾಶಿಕೆಯಿಂದ ತೆಗೆದು ಅದರಲ್ಲಿ ಎಲ್ಲ ನೋಟ್ಸ್ ಕೊಟ್ಟಿದ್ದಾರೆ ವಿಸ್ತಾರವಾಗಿ. ಬಹಳ ಮುಖ್ಯವಾದ ವಿಷಯಗಳನ್ನ ತೆಗೆದು ಅದಕ್ಕೆ ಹೇಳ್ತಾರೆ ವಿಷಯದಲ್ಲಿ ಹೇಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಉಪಾಸಕನಿಗೆ ಹೇಗೆ ಇದೆಲ್ಲ ಸಾಧ್ಯವಾಗುತ್ತೆ ಇದರಲ್ಲಿ ಅಂತ ಹೇಳಿ ಅದನ್ನ ಯಾವ ರೀತಿ ಉಂಟಾಗುತ್ತೆ, ನಾಶವಾಗೋದು ಅಂದ್ರೆ ಏನು, ಅಶ್ಲೇಷ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬಿಟ್ಟು ಕರ್ಮದಲ್ಲಿ ಅನೇಕ ವಿಧವಾದ ಕರ್ಮಗಳಿದೆ ಅದನ್ನೆಲ್ಲ ಇಲ್ಲಿ ವಿಚಾರ ಮಾಡ್ತಾರೆ. ಸುದರ್ಶನ ಸೂರಿಗಳು ಅದನ್ನೆಲ್ಲ ವಿಸ್ತಾರವಾಗಿ ಪ್ರತಿಪಾದನೆ ಮಾಡ್ತಾರೆ ಇಲ್ಲಿ. ಅವನಿಗೆ ಇನ್ನೊಂದು ವೈದಿಕ ಕರ್ಮವನ್ನು ಮಾಡುವುದಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಹಾಗೆ ಮಾಡುತ್ತೆ. ಅದು ಒಂದು ಕೆಲಸ ಕರ್ಮ ಮಾಡುವಂತಹದ್ದು, ಅದು ಆಗದೆ ಇರೋ ಹಾಗೆ ಮಾಡುತ್ತೆ. ಅಗಸ್ಯ ಅಶ್ಲೇಷಕರಣಂ ಅಂದ್ರೆ ಯಾವ್ದಾದ್ರು ಒಂದು ಕರ್ಮವನ್ನು ಪಾಪವನ್ನು ಮಾಡಿದ್ರೆ ನಮ್ಗೆ ಒಂದು ವೈದಿಕ ಕರ್ಮವನ್ನು ಮಾಡುವ ಯೋಗ್ಯತೆ ಹೋಗ್ಬಿಡುತ್ತೆ. ಆದ್ದರಿಂದ ಅದು ಹಾಗಾಗದೆ ಇರೋ ಹಾಗೆ ಮಾಡೋದು ಅಶ್ಲೇಷಕರಣ. ಅಗಸ್ಯ ಅಶ್ಲೇಷಕರಣಂ ವೈದಿಕ ಕರ್ಮ ಅಯೋಗ್ಯತಾ ವಾಸನಾ ಪ್ರತ್ಯವಾಯ ಹೇತು ಇದೆಲ್ಲ ಹೇತು ಶಕ್ತಿ ಉತ್ಪತ್ತಿ ಪ್ರತಿಬಂಧಕರಣ ಇವುಗಳನ್ನೆಲ್ಲ ಈ ಶಕ್ತಿಗಳನ್ನೆಲ್ಲ ಅದು ತಡೆಯುತ್ತೆ ಅಂತ ಹೇಳಿದ್ರು. ಯಾವ ಶಕ್ತಿಗಳನ್ನ ತಡೆಯುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಹೇಳ್ತಾರೆ ಅನೇಕ ಪಾಪಜನ ಫಲನ ಶಕ್ತಿ ನಾಶಪಡಿಸುವ ಸಾಮರ್ಥ್ಯ ಅಂತಾರೆ. ಏನು ಅಂತ ಹೇಳಿದ್ರೆ ನೋಟ್ಸ್ ಅಲ್ಲಿ ನೋಡಿ ಗೊತ್ತಾಗುತ್ತೆ 255 ಶಕ್ತಿ ಅಂದ್ರೆ ಏನು ಅಂತ ಹೇಳ್ತಾರೆ. ಅದರಲ್ಲಿ ಕರ್ಮಾನುಷ್ಠಾನದಿಂದ ಭಗವನ್ ನಿಗ್ರಹ ಉಂಟಾಗುವಂತಹದ್ದು. ಭಗವಂತನ ನಿಗ್ರಹವೇ ಅದು ನಿಗ್ರಹ ಅನ್ನೋದೇ ಶಕ್ತಿ ಅನ್ನೋದನ್ನ ವಿವರಿಸ್ತಾರೆ ಇಲ್ಲಿ. ಶಕ್ತಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಒಂದು ವೈದಿಕ ಕರ್ಮಕ್ಕೆ ಅರ್ಹತೆ ಉಂಟಾಗದೆ ಇರೋ ಹಾಗೆ ಮಾಡುತ್ತೆ. ಅಂದ್ರೆ ಪರಮಾತ್ಮನು ಸಂಕಲ್ಪ ಮಾಡ್ತಾನೆ ಕೆಲವು ಪಾಪಗಳನ್ನು ಮಾಡಿದ್ರೆ ವೈದಿಕ ಕರ್ಮಗಳಿಗೆ ಅರ್ಹತೆ ಉಂಟಾಗದೆ ಇರಲಿ ಅಂತ ಸಂಕಲ್ಪ, ಅದುವೇ ಅವನಿಗೆ ಶಿಕ್ಷೆ. ಆತರ ಮಾಡಿದ್ರೆ ಒಬ್ಬ ಉಪಾಸಕನೋ ಅಥವಾ ಪ್ರಪತ್ತಿಯೋ ಮಾಡದೇ ಇರೋವನು, ಉಪಾಸನೆ ಮಾಡದೇ ಇರೋವನು, ಪ್ರಪತ್ತಿ ಮಾಡದೇ ಇರೋವನಿಗೆ ಪ್ರಾಮಾದಿಕವಾದ ದೋಷಗಳು ಬರುತ್ತೆ. ಅದಕ್ಕೂ ಫಲ ಅನುಭವಿಸ್ಬೇಕು. ತಿಳಿಯದೆ ಮಾಡುವ ಕರ್ಮಗಳಿಗೂ ಫಲ ಅನುಭವಿಸ್ಬೇಕು ಅವನು. ಪ್ರಪನ್ನನಿಗೆ ಅಥವಾ ಉಪಾಸಕನಿಗೆ ಪ್ರಾಮಾದಿಕವಾದ ಪಾಪಗಳು ಅಂಟೋದಿಲ್ಲ, ಅವನಿಗೇನು ಮಾಡೋದಿಲ್ಲ, ಬಾಧಿಸೋದಿಲ್ಲ. ಯಾಕೆಂದ್ರೆ ಆ ವಿದ್ಯೆಯ ಮಹಿಮೆಯಿಂದ ಅದು ಇವನಿಗೆ ಸಂಬಂಧಿಸದೇ ಇರೋ ಹಾಗೆ ಮಾಡುತ್ತೆ, ಉತ್ಪನ್ನವೇ ಆಗದೆ ಇರೋ ಹಾಗೆ ಮಾಡುತ್ತೆ ಫಲದ ಶಕ್ತಿಯನ್ನ. ಅದರಲ್ಲಿ ಒಂದು ವೈದಿಕ ಕರ್ಮ ಮಾಡುವುದಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಹಾಗೆ ಮಾಡೋದು ಕೆಲವು ಕರ್ಮಗಳು, ಆ ರೀತಿ ಪಾಪಗಳಿದೆ, ಅದಾಗದೆ ಇರೋ ಹಾಗೆ ಮಾಡೋದು. ವಾಸನೆ ಮತ್ತು ದೋಷಗಳು ಇದಕ್ಕೆ ಕಾರಣವಾದಂತಹ ಶಕ್ತಿ, ಅದುವೇ ಹೇಳುವಂತಹದ್ದು ಶಕ್ತಿಯನ್ನೆಲ್ಲ ತಡೆಯುತ್ತೆ. ಅದರಿಂದ ಅದೇ ರೀತಿಯಲ್ಲಿ ಅದೇ ಮತ್ತೆ ಮಾಡುವ ಅನ್ನುವಂತಹ ಒಂದು ವಾಸನೆಯನ್ನು ಉಂಟು ಮಾಡುವಂತಹದ್ದು ಅದು ಸಾಧ್ಯ. ಮತ್ತೆ ಪ್ರತ್ಯವಾಯ ಅಂದ್ರೆ ಪರಮಾತ್ಮನಿಂದ ಶಿಕ್ಷೆ ಬರುವಂತಹದ್ದು, ಇದಕ್ಕೆಲ್ಲ ಕಾರಣವಾದದ್ದು. ಪ್ರತ್ಯವಾಯ ಅನ್ನೋದು ಬೇರೆ, ವೈದಿಕ ಕರ್ಮ ಅಯೋಗ್ಯತೆ ಅನ್ನೋದು ಬೇರೆ. ಅದೆರಡರಲ್ಲೂ ವ್ಯತ್ಯಾಸವಿದೆ. ಕೆಲವು ಮಾಡಿದ್ರೆ ಆಚಾರ ವಿಷಯಗಳು ಇದೆಲ್ಲ ಕೂಡ ಸಂಧ್ಯಾ ವಂದನೆ ಇವುಗಳೆಲ್ಲ
ವೈದಿಕ ಕರ್ಮ ಮಾಡೋ ಸಂಧ್ಯಾಹೀನ ಅಶುಚಿ ಅನರ್ಹ ಸರ್ವಕರ್ಮಸು ಅಂತ ಅರ್ಹತೆ ಇರೋದಿಲ್ಲ ಕರ್ಮಗಳನ್ನು ಮಾಡೋದಕ್ಕೆ. ಈ ರೀತಿ ಎಲ್ಲ ಅನೇಕ ಪಾಪಗಳು ಬರುತ್ತೆ. ಪ್ರಾಮಾದಿಕವಾಗಿ ಇಂತಹ ಪಾಪಗಳು ಉಂಟಾದ್ರೆ ಅವುಗಳನ್ನೆಲ್ಲ ಪ್ರತಿಬಂಧ ಮಾಡುತ್ತೆ ಅನ್ನೋದೇ ಅಶ್ಲೇಷ ಅನ್ನೋದಕ್ಕೆ ಅರ್ಥ. ಅಘಾನಿ ಕೃತಾನಿ ಪುರುಷಸ್ಯ ವೈದಿಕ ಕರ್ಮ ಅಯೋಗ್ಯತಾಂ. ಏನೇನು ಮಾಡುತ್ತೆ ಈ ಪಾಪಗಳು ಇಲ್ಲಿ ವಿವರಿಸ್ತಾರೆ ಭಾಷೆಗಾರರು. ವೈದಿಕ ಕರ್ಮಕ್ಕೆ ಯೋಗ್ಯತೆ ಎಲ್ಲೋ ಹಾಗೆ ಮಾಡೋದು ಕೆಲವು ಪಾಪಗಳು. ಸಜಾತೀಯ ಕರ್ಮಾಂತರಾರಂಭ ರುಚಿಂ ಇದುವೆ ವಾಸನ ಅಂತ ಹೇಳೋದು. ಅದಕ್ಕೆ ಅನುಗುಣವಾದ ಬೇರೆ ಒಂದು ಕರ್ಮವನ್ನು ಆರಂಭಿಸುವುದಕ್ಕೆ ರುಚಿ ಉಂಟು ಮಾಡೋದು ವಾಸನ ಅಂತ ಹೇಳೋದು ಇದೇನೆ. ಇಂಪ್ರೆಷನ್ ಅಂತ ಹೇಳ್ತೀವಿ, ರೆಮಿನಿಸೆಂಟ್ ಇಂಪ್ರೆಷನ್ಸ್ ಅಂತ. ಒಂದು ಕರ್ಮ 10 ದಿನ ಮಾಡಿದ್ರೆ ನಾವು 11ನೇ ದಿನ ಅದನ್ನೇ ಮಾಡೋಣ ಅಂತ ಅನ್ಸುತ್ತೆ ನಮ್ಗೆ. ಅದು ಸಜಾತೀಯ ಕರ್ಮಾಂತರ ಆರಂಭ ರುಚಿ ಒಂದು ಉಂಟಾಗುತ್ತೆ. ಅದೇ ರೀತಿಯ ಬೇರೆ ಕರ್ಮಗಳನ್ನು ಮಾಡಕ್ಕೆ ಮನಸ್ಸು ಹೇಳ್ಕೊಂಡು ಹೋಗುತ್ತೆ, ಅಲ್ಲಿಯೇ ಅದೊಂದು ರುಚಿ ಉಂಟಾಗುತ್ತೆ, ವಾಸನೆ ಅಂತ ಹೇಳೋದು. ಪ್ರತ್ಯವಾಯಂಚ ಕುರುವಂತಿ. ಪ್ರತ್ಯವಾಯ ಅಂದ್ರೆ ಪರಮಾತ್ಮನ ನಿಗ್ರಹ, ಶಿಕ್ಷೆ ಉಂಟು ಅನುಭವಿಸ್ಬೇಕು. ಇವನು ಕಷ್ಟವನ್ನ ದುಃಖವನ್ನ ಅನುಭವಿಸ್ಬೇಕು. ಈ 3 ವಿಧವಾಗಿ ಪಾಪಗಳು ನಮಗೆ ಬಾಧಿಸುತ್ತವೆ. ವೈದಿಕ ಕರ್ಮಕ್ಕೆ ಮಾಡದೇ ಇರುವಂತಹದ್ದು, ಯೋಗ್ಯತೆಯನ್ನು ನಾಶ ಮಾಡುವಂತಹದ್ದು, ಮತ್ತೆ ಅದೇ ರೀತಿಯ ಬೇರೆ ಕರ್ಮಗಳನ್ನ ಮಾಡುವುದಕ್ಕಿಂತಹ ಒಂದು ವಾಸನೆಯನ್ನು ಉಂಟು ಮಾಡೋ ಪ್ರವೃತ್ತಿಗಳನ್ನ ಉಂಟು ಮಾಡುವಂತಹದ್ದು, ಮತ್ತೆ ಪ್ರತ್ಯವಾಯವನ್ನು ಉಂಟು ಮಾಡುವುದು. 3 ವಿಧವಾಗಿ ಪಾಪಗಳು ನಮ್ಮನ್ನ ಬಾಧಿಸುತ್ತೆ. ಆಗದ ವಿನಾಶ ಇದು ಅಶ್ಲೇಷ ಅಂದ್ರೆ ಈಗ ಆಗದೆ ಇರೋ ಹಾಗೆ ಮಾಡೋದು. ಇದನ್ನೆಲ್ಲ ಪ್ರತಿಬಂಧ ಮಾಡೋದು ಅಶ್ಲೇಷ. ಪ್ರತಿಬಂಧ ಕರಣಂ ಅಂದ್ರು. ಉತ್ಪತ್ತಿ ಪ್ರತಿಬಂಧ ಕರಣಂ. ಈ ಶಕ್ತಿಗಳೆಲ್ಲ ಉತ್ಪನ್ನವಾಗದೆ ಇರೋ ಹಾಗೆ ತಡೆಯುವಂತಹದ್ದೇ ಅಶ್ಲೇಷ ಅನ್ನೋದಕ್ಕೆ ಅರ್ಥ. ಶಾಸ್ತ್ರೀಯವಾದ ಅರ್ಥ ಅಶ್ಲೇಷ ಅನ್ನೋದಕ್ಕೆ. ಈ ರೀತಿಯಾದ ಕರ್ಮಗಳು ಪ್ರಾಮಾದಿಕವಾಗಿ ಸಂಬಂಧಿಸಿದ್ರೆ ವೈದಿಕ ಕರ್ಮ ಆಗೋಕ್ಕೆ ಯೋಗ್ಯತೆ ಇಲ್ಲದೆ ಇರುವಂತಹದ್ದು ಕೆಲವು ಪಾಪಗಳಿದೆ. ನಮಗೆ ತಿಳಿಯದೆ ಆ ರೀತಿ ಪಾಪಗಳನ್ನ ನಾವು ಮಾಡ್ತಾ ಇರ್ತೀವಿ ಎಷ್ಟೋ. ಹಾಗೆ ಮಾಡಿದ್ರೆ ನಮಗೆ ಅದು ಆ ಶಕ್ತಿ ಅದು ಉತ್ಪನ್ನ ಆಗದೆ ಇರೋ ಹಾಗೆ ಮಾಡುತ್ತೆ, ಪ್ರಪತ್ತಿಯೋ ಅಥವಾ ಉಪಾಸನೆಯೋ ಅನ್ನೋದು. ಇನ್ನು ಕೆಲವು ಪಾಪಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅದೇ ರೀತಿಯ ಬೇರೆ ಕರ್ಮಗಳನ್ನು ಮಾಡಕ್ಕೆ ನಮಗೆ ಪ್ರವೃತ್ತಿ ಉಂಟು ಮಾಡುತ್ತೆ, ರುಚಿಯನ್ನು ಉಂಟು ಮಾಡುತ್ತೆ. ಅದು ಪ್ರಾಮಾದಿಕವಾದ ಅಂತಹ ಕರ್ಮಗಳು ಮಾಡಿದ್ರೆ ನಾವು ಆ ಶಕ್ತಿ ಉತ್ಪನ್ನವಾಗದೆ ಇರೋ ಹಾಗೆ ಉಪಾಸನೆ ಮಾಡುತ್ತೆ. ಕೆಲವು ಕರ್ಮಗಳು ಪ್ರತ್ಯಯವನ್ನು ಉಂಟು ಮಾಡುತ್ತೆ, ನೇರವಾಗಿ ಶಿಕ್ಷೆ ದುಃಖವನ್ನೇ ನೇರವಾಗಿ ಅನುಭವಿಸ್ಬೇಕು ಅದಕ್ಕೆ ಫಲವಾಗಿ, ಅದು ಆಗದೆ ಇರೋ ಹಾಗೆ ಮಾಡುತ್ತೆ. ಈ ರೀತಿ 3 ವಿಧವಾದ ಪಾಪಗಳು ಯಾವ್ಯಾವ್ದು ಇರುತ್ತೋ ಅದರ ಒಂದು ಶಕ್ತಿ ತಡೆಯುತ್ತೆ, ಉತ್ಪತ್ತಿ ಆಗದೆ ಇರೋ ಹಾಗೆ ಉಪಾಸನೆ ಅನ್ನೋದು ಮಾಡುತ್ತೆ. ಇದೆಲ್ಲ ಪ್ರಾಮಾದಿಕವಾದ ವಿಷಯವೇ. ಅದರಿಂದ ಇದು ಅಶ್ಲೇಷದ ವಿಷಯವಾಯಿತು. ವಿನಾಶ ಅಂದ್ರೆ ಏನು? ಅಗಸ್ಯ ವಿನಾಶಕರಣಂ. ನಾಶ ಮಾಡೋದು ಅಂದ್ರೆ ಏನರ್ಥ? ಉತ್ಪನ್ನಾಯ ತಚ್ಛಕ್ತೇ ವಿನಾಶಕರಣಂ. ಅದರ ಶಕ್ತಿಯನ್ನು ನಾಶ ಮಾಡೋದು ಅಂತ ಅರ್ಥ. ಶಕ್ತಿ ಅಂದ್ರೆ ಏನು? ಪರಮಪುರುಷ ಪ್ರೀತಿರೇವಾ ಅಂತ ಹೇಳಿ. ಪರಮಪುರುಷನ ಅಂದ್ರೆ ನಾವು ಪಾಪಗಳಿಗೆ ಅಪ್ರೀತಿ, ಪುಣ್ಯಕ್ಕೆ ಪ್ರೀತಿ. ಪುಣ್ಯ ಪಾಪ ಎರಡನ್ನೂ ತಡೆಯುತ್ತೆ ಅದು. ಪುಣ್ಯಗಳಲ್ಲಿ ಕೆಲವು ಉಪಾಸನೆಗೆ ಅನುಕೂಲವಾಗಿದ್ರೆ ಉಳಿಸ್ಕೊಳ್ತಾನೆ ಪರಮಾತ್ಮ, ಇಲ್ಲದೆ ಹೋದ್ರೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ನಾನು ಮಾಡೋದಿಲ್ಲ, ಇವನು ಫಲ ಕೊಡೋದಿಲ್ಲ ಅಂತ ಸಂಕಲ್ಪ ಮಾಡ್ತಾನೆ. ಅದುವೇ ವಿನಾಶ ಅಂತ ಹೇಳಿದ್ರೆ. ಕರ್ಮ ಅನ್ನೋದು ಸ್ವಾಮಿ ದೇಶಿಕನ್ ಇದಕ್ಕೆ ವಿಶೇಷವಾಗಿ ವಿಚಾರ ಮಾಡ್ತಾರೆ ಗ್ರಂಥಗಳಲ್ಲಿ, ತತ್ವಟೀಕೆ ಮತ್ತೆ ಅಧಿಕರಣ ಸಾರಾವಳಿ ಮೊದಲಾದ ಗ್ರಂಥಗಳಲ್ಲೆಲ್ಲ ವಿಚಾರ ಮಾಡ್ತಾರೆ. ಕರ್ಮ ಅನ್ನೋದು ಮೂರ್ತವಾದ ಪದಾರ್ಥವಲ್ಲ, ಅದು ಸ್ಥೂಲವಾದ ಪದಾರ್ಥವಲ್ಲ. ಒಂದು ಕರ್ಮವನ್ನ ಒಬ್ಬರಿಗೆ ಕೊಡೋದಕ್ಕೆ ಅದು ಶ್ರುತಿ ಹೇಳುತ್ತೆ, ಇವನು ಉಪಾಸಕನ ಕಡೆಯಲ್ಲಿ ಇವನ ಸುಕೃತಗಳೆಲ್ಲ ಇವನ ಸುಹೃತಗಳಿಗೆ ಹೋಗುತ್ತೆ, ದುಷ್ಕೃತಗಳೆಲ್ಲ ಇವನ ದ್ವೇಷಗಳಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಕರ್ಮ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗುತ್ತೆ ಅಂದ್ರೆ ಹೋಗೋದಿಲ್ಲ, ಹಾಗೆ ಹೋಗೋದಿಲ್ಲ. ಒಬ್ಬರು ಮಾಡಿದ ಅವ್ರವ್ರು ಮಾಡಿದ ಕರ್ಮ ಅವ್ರವರೇ ಅನುಭವಿಸ್ಬೇಕು. ಆದ್ದರಿಂದ ಕರ್ಮಗಳು ಅನ್ನೋ ವಿಷಯದಲ್ಲಿ ಕರ್ಮ ಒಂದು ಫಿಸಿಕಲ್ ಎಂಟಿಟಿ ಅಲ್ಲ, ಅದೊಂದು ಸಬ್ಸ್ಟೆನ್ಸ್ ಅಲ್ಲ, ಪದಾರ್ಥವಲ್ಲ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗೋದಕ್ಕೆ. ಅದೇನು ಅಂದ್ರೆ ಜ್ಞಾನ, ಸಂಕಲ್ಪ ರೂಪವಾದದ್ದು ಕರ್ಮ. ಆದ್ದರಿಂದ ಈ ಉಪಾಸಕನ ಕರ್ಮಗಳು, ಪ್ರಪತ್ತಿಯ ಕರ್ಮಗಳು ಇನ್ನೊಬ್ಬರಿಗೆ ಹೋಗೋದಿಲ್ಲ. ಸ್ವಾಮಿ ದೇಶಿಕನ್ ತತ್ವಟೀಕೆ ಮೊದಲಾದ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ವಿದ್ವತ್ ಕರ್ಮಣಾಂ ನಾಶ ಏವಾ. ವಿದ್ವತ್ ಉಪಾಸನ ಪ್ರಪಂಚದ ಕರ್ಮಗಳು ನಾಶವಾಗೇ ಆಗ್ಬಿಡುತ್ತೆ, ಅದು ಹೋಗೋದಿಲ್ಲ ಇನ್ನೊಂದ್ ಕಡೆ. ಅದಕ್ಕೆ ಸಮಾನವಾದ ಫಲವನ್ನ ಅವನ ಸುಹೃತಗಳಲ್ಲಿಯೂ ದುಷ್ಕೃತಗಳಲ್ಲಿಯೂ ಉಂಟು ಮಾಡಕ್ಕೆ ಪರಮಾತ್ಮ ಸಂಕಲ್ಪ ಮಾಡ್ತಾನೆ. ಆ ರೀತಿ ಅದಕ್ಕೆ ಅರ್ಥವನ್ನ ಹೇಳಿದ್ರು.
ಅದಕ್ಕೆ ಒಬ್ಬ ಸುಹೃತ್ತು ಉಪಾಸಕನಿಗೆ ಬಹಳ ಅನುಕೂಲವಾಗಿದ್ರೆ ಅವನು ಎಷ್ಟು ಅನುಕೂಲವಾಗಿದನೋ ಅದಕ್ಕೆ ಅನುಗುಣವಾಗಿ ಅವನಿಗೆ ಒಳ್ಳೆ ಫಲ ಇವನ ಸುಕೃತಿಗಳಿಗೆ ಅಲ್ಲಿ ಫಲ ಫಲವರ ಹೋಗಿ ಮಾಡ್ತಾನೆ ಪರಮಾತ್ಮ. ಒಬ್ಬ ದ್ವೇಷಿ ಆದವನು ಎಷ್ಟು ದ್ವೇಷಿಸ್ತಾನೋ ಅಲ್ಲಿವರೆಗೂ ಅವನಿಗೆ ಶಿಕ್ಷೆ ಉಂಟಾಗುವ ಹಾಗೆ ಸಂಕಲ್ಪ ಮಾಡ್ತಾನೆ ಪರಮಾತ್ಮ. ಇವನ ಕರ್ಮಗಳೇ ಅವನಿಗೆ ಹೋಗೋದಿಲ್ಲ, ಅದಕ್ಕೆ ಅನುಗುಣವಾದ ಫಲ ಅವನಿಗೆ ಉಂಟಾಗುತ್ತೆ. ಆದ್ದರಿಂದ ಅದೆಲ್ಲ ವಿಚಾರ ಮಾಡ್ತಾರೆ ಇಲ್ಲಿ. ವಿನಾಶ ಅಂದ್ರೆ ಏನು? ಪರಮಪುರುಷನ ಅವನ ಪ್ರೀತಿ ಅಪ್ರೀತಿಯೇ ನಿಗ್ರಹ ಅನುಗ್ರಹವೇ ಶಕ್ತಿ ಅಂತ ಹೇಳೋದು, ಕರ್ಮಗಳ ಶಕ್ತಿ ಅಂತ ಹೇಳುವಂತಹದ್ದು. ಆದ್ರಿಂದ ಅದು ತದೇವಂ ವಿದ್ಯಾ ವೇದಿತು ವೇದ್ಯಾತ್ಯರ್ಥ ಪ್ರಿಯತ್ವೇನ ಸ್ವಯಮಪಿ ನಿರತಿಶ ಪ್ರಿಯಾ ಸತಿ. ವೇದ್ಯಭೂತ ಪರಮಪುರುಷ ಆರಾಧನ ಸ್ವರೂಪ ಪೂರ್ವಕೃತ ಅಘ ಸಂಚಯ ಜನಿತ ಪರಮಪುರುಷ ಅಪ್ರೀತಿಂ ವಿನಾಶಯತಿ. ವಿದ್ಯೆಯ ಮಹಿಮೆಯನ್ನ ಇಲ್ಲಿ ತಿಳಿಸ್ತಾರೆ. ವೇದ್ಯ ಅತ್ಯರ್ಥ ಪ್ರಿಯತ್ವೇನ, ವೇದಿತು ವೇದ್ಯ ಅತ್ಯರ್ಥ ಪ್ರಿಯತ್ವೇನ. ವೇದಿತ ಅಂದ್ರೆ ಉಪಾಸಕ, ತಿಳಿಯವನು, ಉಪಾಸನೆ ಮಾಡುವವನು. ವೇದ್ಯ ಅಂದ್ರೆ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್. ವೇದ್ಯ ಉಪಾಸನೆ ಮಾಡುವ ಪದಾರ್ಥ, ಮಾಡಲ್ಪಡುವಂತಹ ಪದಾರ್ಥ ಪರಮಾತ್ಮ. ವೇದಿತಾದ ಉಪಾಸಕನಿಗೆ ವೇದ್ಯವಾದ ಪರಮಾತ್ಮನು ಅತ್ಯರ್ಥ ಪ್ರಿಯತ್ವೇನ, ಬಹಳ ಪ್ರೀತಿಯಿಂದ ಅವನು ಮಾಡೋದ್ರಿಂದ ಸ್ವಯಮಪಿ ನಿರತಿಶಯ ಪ್ರಿಯಾಸತಿ, ಉಪಾಸನೆಯೇ ಬಹಳ ಪ್ರಿಯವಾಗಿರುತ್ತೆ ಅವನಿಗೆ. ವೇದ್ಯಭೂತ ಪರಮಪುರುಷ ಆರಾಧನ ಸ್ವರೂಪ, ವೇದ್ಯಭೂತನಾದ ಪರಮಪುರುಷನ ಆರಾಧನಾ ರೂಪವಾಗಿದೆ ಅದು. ಅದು ಪೂರ್ವಕೃತ ಅಘ ಸಂಚಯ ಜನಿತ, ಹಿಂದೆ ಮಾಡಿದ ಪಾಪಗಳಿಂದ ಉಂಟಾದಂತಹ ಪರಮಪುರುಷ ಅಪ್ರೀತಿ, ಪರಮಾತ್ಮನ ಅಪ್ರೀತಿಯನ್ನೆಲ್ಲ ವಿನಾಶಯತಿ, ನಾಶಪಡಿಸುತ್ತೆ. ಶೈವ ವಿದ್ಯಾ ಸ್ವೋತ್ಪತ್ತಿ ಉತ್ತರ ಕಾಲ ಭಾವಿ ಅಘ ನಿಮಿತ್ತ ಪರಮಪುರುಷ ಅಪ್ರೀತಿ ಉತ್ಪತ್ತಿಂಚ ಪ್ರತಿಬಧನಾತಿ. ಏನು ವಿರೋಧವೇ ಇಲ್ಲ ಅಂತ ತೋರಿಸ್ತಾರೆ. ಆ ವಿದ್ಯೆಯೇ ತನ್ನಿಂದಲೇ ಸ್ವ ಉತ್ಪತ್ತಿ ಉತ್ತರ ಕಾಲ, ತಾನು ಉತ್ಪನ್ನವಾದ ಮುಂದಿನ ಕಾಲದಲ್ಲಿ, ಉಪಾಸನೆ ಉತ್ಪನ್ನವಾದ ಮುಂದಿನ ಕಾಲದಲ್ಲಿ ಉಂಟಾಗುವಂತಹ ಭಾವಿ ಅಘ ನಿಮಿತ್ತ, ಉಂಟಾಗುವ ಪಾಪಗಳ ಕಾರಣವಾಗಿ ಬರುವಂತಹ ಪರಮಪುರುಷ ಅಪ್ರೀತಿ ಉತ್ಪತ್ತಿಂ, ಪರಮಪುರುಷನ ಅಪ್ರೀತಿ ಉಂಟಾಗದೇ ಇರೋ ಹಾಗೆ ಅದರ ಉತ್ಪತ್ತಿಯನ್ನ ಪ್ರತಿಬದ್ಧನಾತಿ, ತಡೆಯುತ್ತೆ, ಅದು ಉಂಟಾಗದೇ ಇರೋ ಹಾಗೆ ಮಾಡುತ್ತೆ. ಇದುವೇ ಅಶ್ಲೇಷ. ಇದಕ್ಕೆ ಮೇಲೆ ಪ್ರಧಾನವಾಗಿ ತಿಳಿಸ್ತಾರೆ. ತದಿದಂ ಅಶ್ಲೇಷ ವಚನಂ ಪ್ರಾಮಾದಿಕ ವಿಷಯಂ ಮಂತವ್ಯಂ. ಇದುವೇ ಮುಖ್ಯವಾದದ್ದು ಇಲ್ಲಿ. ಬರೀ ಪ್ರಾಮಾದಿಕ ವಿಷಯ ಇಲ್ಲದೆ ಹೋದರೆ ಎಲ್ಲ ಶಾಸ್ತ್ರಗಳಿಗೂ ವಿರೋಧ ಬರುತ್ತೆ. ಯಾಕೆ? ನಾವಿರತೋ ದುಶ್ಚರಿತ ಇತ್ಯಾದಿಭಿ ಶಾಸ್ತ್ರೈ ಆ ಪ್ರಯಾಣಾದ ಹರಹರುತ್ಪದ್ಯಮಾನಾಯಾಃ ಉತ್ತರೋತ್ತರ ಅತಿಶಯ ಭಾಗಿನ್ಯಾಃ ವಿದ್ಯಾಯಾಃ ದುಶ್ಚರಿತ ವಿರತಿ ನಿಷ್ಪಾದ್ಯತ್ವ ಅವಗಮಾತ್. ಇದರಿಂದ ದುಶ್ಚರಿತ ವಿರತಿ, ದುಶ್ಚರಿತಗಳಿಂದ ವಿಶ್ರಮಿಸಬೇಕು. ಅವಿರತಿ ಇದ್ರೆ ಅವನು ಉಂಟಾಗುವುದಿಲ್ಲ. ನ ಅವಿರತಃ ದುಶ್ಚರಿತಾತಿ ಪ್ರಜ್ಞಾನೇನೆ ನಮಾಪ್ಯಾಯತೆ. ದುಶ್ಚರಿತ ವಿರತಿ ಇದ್ರೆ ಉಂಟಾಗುತ್ತೆ, ದುಶ್ಚರಿತ ಅವಿರತಿ ಇದ್ರೆ ಇವನು ಉಂಟಾಗುವುದಿಲ್ಲ. ಆದ್ದರಿಂದ ದುಶ್ಚರಿತಗಳನ್ನೆಲ್ಲ ಇವನು ಬಿಡಬೇಕು ಅಂತ ಹೇಳಿರೋದ್ರಿಂದ ಅದು ಪ್ರಾಮಾದಿಕವಾದ ವಿಷಯ ಅಷ್ಟೇ. ತಿಳಿಯದೆ ಮಾಡುವಂತ, ತಿಳಿದು ಮಾಡುವಂತ ಪಾಪಗಳಿಗೆ ಅಶ್ಲೇಷ ಎಲ್ಲ ಇಲ್ಲ. ಯಾಕೆಂದ್ರೆ ಅದ್ ಮಾಡಿದ್ರೆ ಇವ್ರು ಪರ್ಮಿಷನ್ ಕೊಟ್ಟ ಆಗುತ್ತೆ, ಏನ್ ಬೇಕಾದ್ರೆ ಮಾಡ್ಕೋ ಪಾಪಗಳನ್ನ ಅಂತ ಹೇಳ್ಬಿಟ್ಟು. ಹಾಗಲ್ಲ. ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ಇದಕ್ಕೆಲ್ಲ ಹೀಗೆ ಅರ್ಥ ಮಾಡ್ಬೇಕು. ಇದೆಲ್ಲ ಪ್ರಾಮಾದಿಕ ವಿಷಯಗಳಿಗೆ ಅಶ್ಲೇಷ ಅಷ್ಟೇ ಹೊರತು ಎಲ್ಲ ವಿಷಯಗಳಿಗೂ ಅಲ್ಲ. ಪ್ರಾರಬ್ಧವಾದದ್ದನ್ನ ಅನುಭವಿಸ್ಬೇಕು. ಪ್ರಾಮಾದಿಕವನ್ನ ಅದು ಅಶ್ಲೇಷ, ಮತ್ತೆ ಸಂಚಿತವಾದುದರ ವಿನಾಶ. ಈ ಮೂರು ಮಾಡುವಂತಹ, ಈ ಅಶ್ಲೇಷ ವಿನಾಶ ಮಾಡುವಂತಹ ಮಹಾತ್ಮೆ ಉಪಾಸನೆಗೆ ಇದೆ ಅನ್ನೋದ್ರಿಂದ ತದಧಿಗಮ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು ಅನ್ನೋದು ಯಾವ ವಿರೋಧವೂ ಇಲ್ಲ. ಅದರಲ್ಲಿ ನಾವುಕ್ತಂ ಕ್ಷೀಯತೆ ಕರ್ಮ, ಇದಕ್ಕೆಲ್ಲ ಯಾವ ವಿರೋಧವಿಲ್ಲ ಇದರಲ್ಲಿ ಅನ್ನೋದನ್ನೆಲ್ಲ ಇಲ್ಲಿ ಸಾಧಿಸಿ ತಿಳಿಸ್ತಾರೆ. ಇದಕ್ಕೆ ಮೇಲೆ ಪಾಪಗಳ ವಿಷಯ ಬಂತು ಇದುವರೆಗೂ. ಪುಣ್ಯದ ವಿಷಯ ಏನು ಅದೆಲ್ಲ ಬರುತ್ತೆ ಮುಂದೆ. ಪ್ರಾರಬ್ಧ ಕರ್ಮಗಳಿಗೆ ಏನಾಗುತ್ತೆ, ಪುಣ್ಯಗಳಿಗೆ ಏನಾಗುತ್ತೆ, ಇದನ್ನೆಲ್ಲ ಮುಂದೆ ವಿಚಾರ ಮಾಡ್ತಾರೆ. ಒಂದೊಂದು ವಿಷಯವನ್ನು ವಿಚಾರ ಮಾಡಿ ಸ್ಥಾಪನೆ ಮಾಡ್ತಾರೆ. ಅದನ್ನ ಮುಂದೆ
ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತದಿತರಾಣಿ ತನಾಯ ಮೇನೆ अस्मद्गुरोर्भगवतोऽस्तिरेकसिन्धो रामानुजस्य शरणं प्रपद्ये ओम शन्नो मित्रः शं वरुणः शन्नो भवत्वर्यमा शन्नो इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं ऋतमवादिशं सत्यमवादिशं तन्मामावीत् तद्वक्तारमावीताभीन्मामावीत् वक्तारम् ओम शांति शांति शांति।